ಹೆಲೋ ಬಿಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟಾರ್ ಲೈನ್. ಇವತ್ತು ನಾನು ರೀಸೆಂಟಾಗಿ ಅಮೆಝಾನ್ ಪ್ರೈಮ್ನಲ್ಲಿ ರಿಲೀಸ್ ಆಗಿರೋಂಥ ಇನ್ಸ್ಪೆಕ್ಟರ್ ರಿಷಿ ಅನ್ನೋ ವೆಬ್ ಸೀರೀಸ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಒಟ್ಟು 10 ಎಪಿಸೋಡ್ಸ್ ಇದೆ ಈ ವೆಬ್ ಸೀರೀಸ್ನಲ್ಲಿ. ವೆಬ್ ಸೀರೀಸ್ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ವೆಬ್ ಸೀರೀಸ್ನಲ್ಲಂತೂ ಹಾರರ್, ಥ್ರಿಲ್ಲರ್ ಹಾಗೆಯೇ ಸಸ್ಪೆನ್ಸ್ ಎಲ್ಲವೂ ಕೂಡ ಇದೆ. ವೆಬ್ ಸೀರೀಸ್ ಎಕ್ಸ್ಪ್ಲನೇಷನ್ ಕಡೆಗೆ ಹೋಗೋಕ್ಕೂ ಮುಂಚೆ ಆದರೂ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಐ ಹೋಪ್ ಈ ವೆಬ್ ಸೀರೀಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ಯಾಕೆ ತಡ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ವೆಬ್ ಸೀರೀಸ್ನ ಸ್ಟಾರ್ಟಿಂಗ್ನಲ್ಲಿ 20 ವರ್ಷದ ಹಿಂದೆ ತೆಂಕನಕಾಡು ಅನ್ನೋ ಫಾರೆಸ್ಟ್ನ 50 ಕಿಲೋಮೀಟರ್ ದೂರದಲ್ಲಿರುವಂಥ ಕೊಯಂಬತ್ತೂರ್ ಅನ್ನೋ ವಿಲೇಜ್ನಲ್ಲಿ ಏನು ನಡೀತು ಅನ್ನೋದನ್ನ ತೋರಿಸ್ತಾರೆ. ಅಲ್ಲಿರುವಂಥ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಅವ್ರ ಲೈಫ್ನ ಲೀಡ್ ಮಾಡೋವಾಗ್ಲೇನೆ ಒಂದ್ ದಿವಸ ಇದ್ದಕ್ಕಿದ್ದಂಗೆ ರಿಚುವಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೇನೆ ಅಲ್ಲಿರುವಂತ ಗ್ರಾಮ ದೇವತೆಗೆ ಪೂಜೆ ಮಾಡಿದಂತ ಅವರೆಲ್ಲರೂ ಕೂಡ ಅಲ್ಲಿರುವಂತ ಒಂದು ದೊಡ್ಡ ಗುಂಡಿಗೆ ಬೆಂಕಿ ಹಾಕಿ ಸಾಲಾಗಿ ಕೈ ಹಿಡ್ಕೊಂಡು ಹೆಂಗಸರು, ಮಕ್ಕಳು ಅಂದನೆ ಹಾಗೇನೆ ವಯಸ್ಸಾದ ವ್ಯಕ್ತಿಗಳು ಅಂತಾನೂ ಕೂಡ ನೋಡ್ದನೆ ರಿಚುವಲ್ ಮಾಡಿದಂತ ಅವರೆಲ್ಲರೂ ಕೂಡ ಬೆಂಕಿ ಹಾಕಿದಂತ ದೊಡ್ಡ ಹೊಂಡದೊಳಗೆ ಒಬ್ರಿಂದೆ ಒಬ್ರು ಬಿದ್ದು ಮಾಸ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ಸೂಸೈಡ್ ಮಾಡ್ಕೊಳ್ತಾ ಇದ್ದಂಗೆನೆ ಮರದಿಂದ ಒಂದು ವಿಚಿತ್ರವಾದ ಪ್ರಾಣಿ ಆಚೆ ಬಂದು ಜೋರಾಗಿ ಕೂಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದು ಪ್ರಾಣಿ ಅನ್ಬೋದಾ ಅಥವಾ ಬೇರೆ ಏನಾದ್ರೂ ಅನ್ನೋದನ್ನ ಮುಂದೆ ನೋಡೋಣ. ಹಾಗೆ ನೆಕ್ಸ್ಟ್ ಸೀನಲ್ಲಿ ರೇಂಜ್ ಆಫೀಸರ್ ಸತ್ಯ ಹಾಗೇನೆ ಫಾರೆಸ್ಟರ್ ಇರ್ಫಾನ್ ಇಬ್ರು ಕೂಡ ಡಾಕ್ಟರ್ ಸಮೇತವಾಗಿ ಆನೆಗಳಿರೋಂಥ ಪ್ಲೇಸಿಗೆ ಬಂದಿರ್ತಾರೆ. ಯಾಕೆ ಅಂತಂದರೆ ಅದರಲ್ಲಿರೋಂಥ ಒಂದು ಆನೆಗೆ ಕೆಲವು ಹುಡುಗರು ಕುಡಿದು ಎಸ್ತು ಹೋಗಿರೋವಂಥ ಬಾಟಲ್ ಚೂರುಗಳು ತುಂಬ ಡೀಪಾಗಿ ಚುಚ್ಚಿದ್ರಿಂದ ಅದು ನಡೆಯೋಕ್ಕೂ ಕೂಡ ತುಂಬಾ ಕಷ್ಟಪಡ್ತಾ ಇರತ್ತೆ. ಸೊ ಬಂದು ನೋಡಿದಂಥ ಡಾಕ್ಟರ್ ಆ ಆನೆಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಇದನ್ನು ನೋಡಿದಂಥ ರೇಂಜ್ ಆಫೀಸರ್ ಸತ್ಯಾಗಂತೂ ತುಂಬಾ ಬೇಜಾರಾಗತ್ತೆ. ಹಾಗೆಯೇ ಕಾಡು ಒಳಗಡೆ ಬರ್ತಾ ಇರುವಂಥ ವ್ಯಕ್ತಿಗಳಿಗೆ ಇನ್ನೂ ಸ್ವಲ್ಪ ಜಾಸ್ತಿ ರಿಸ್ಟ್ರಿಕ್ಷನ್ಸ್ ಹಾಕೋಣ ಅಂತ ಇವರಿಬ್ರು ಕೂಡ ಮಾತಾಡ್ಕೊಳ್ತಾರೆ. ಹಾಗೆಯೇ ಸೀನ್ ಕಟ್ ಮಾಡಿದ್ರೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆಗಿರೋಂಥ ರಾಬರ್ಟ್ ಅನ್ನೋ ವ್ಯಕ್ತಿನ ನೋಡ್ತೀವಿ. ಆ ವ್ಯಕ್ತಿ ಸುಮಾರು ರಾತ್ರಿ ಹೊತ್ತಿನಲ್ಲಿ ಆ ಕಾಡಿಗೆ ಹೋಗಿ ಒಂದು ಮರಕ್ಕೆ ಬಟ್ಟೆ ಕಟ್ತಾರೆ. ಹಾಗೆಯೇ ಆ ಪ್ಲೇಸಿಂದ ಕಷ್ಟಪಟ್ಟು ತಪ್ಪಿಸ್ಕೊಳ್ಳೋಕ್ಕೆ ಎಷ್ಟೇ ಟ್ರೈ ಮಾಡ್ತಿದ್ರು ಕೂಡ ಸುತ್ತಿ ವಾಪಸ್ ಅವ್ರು ಬಟ್ಟೆ ಕಟ್ಟಂತ ಆ ಮರದ ಹತ್ರನೇ ಬರ್ತಾ ಇರ್ತಾರೆ. ಸೊ ಇದನ್ನ ನೋಡಿದಂಥ ರಾಬರ್ಟಿಗೆ ತುಂಬಾನೇ ಗಾಬರಿ ಆಗತ್ತೆ. ಇದೇ ಥರ ಗಾಬರಿ ಪಡ್ತಾ ನಿಂತಿರೋವಾಗ್ಲೇ ರಾಬರ್ಟ್ನ ಹಿಂದೆ ನಾವು ಮೂವಿ ಸ್ಟಾರ್ಟಿಂಗ್ನಲ್ಲಿ ನೋಡಿದಂಥ ಅದೇ ಒಂದು ವಿಚಿತ್ರವಾದ ಪ್ರಾಣಿ ಬಂದಂಗಾಗತ್ತೆ. ತಿರುಗಿ ನೋಡ್ತಿದ್ದಂಗೆ ನಮ್ಗಲ್ಲಿ ಸೀನ್ ಕಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ರೇಂಜ್ ಆಫೀಸರ್ ಸತ್ಯ ಹಾಗೇನೆ ಫಾರೆಸ್ಟ್ ಆಫೀಸರ್ ಇರ್ಫಾನ್ ಹಾಗೆ ಇನ್ನೊಂದು ಪೊಲೀಸ್ 3 ಜನರು ಕೂಡ ಕಾಡಿನಲ್ಲಿ ಯಾವೆಲ್ಲ ಮರಗಳು ಕಡ್ದಿದ್ದಾರೆ ಅಂತ ನೋಡ್ಕೊಂಡು ಹೋಗ್ಲಿಕ್ಕೆ ಅಂತ ಬರೋವಾಗ ಅವ್ರಿಗಲ್ಲೊಂದು ಶಾಕಿಂಗ್ ವಿಷಯನೇ ಕಾಯ್ದಿರತ್ತೆ. ನಾವು ಈ ಹಿಂದೆ ನೋಡಿದಂಥ ರಾಬರ್ಟ್ ಅಲ್ಲೊಂದು ಮರದಲ್ಲಿ ತಲೆ ಕೆಳಗಾಗಿ ತುಂಬಾ ಭೀಕರವಾಗಿ ಅವ್ರ ಮೈ ಮೇಲೆ ಸುತ್ತ ಬಲೆ ಕಟ್ಟಿರೋ ರೀತಿ ಸತ್ತೋಗಿರ್ತಾರೆ. ಸೊ ಇದನ್ನ ನೋಡಿದಂಥ ಇವ್ರ 3 ಜನಕ್ಕೂ ಕೂಡ ತುಂಬಾ ಶಾಕ್ ಆಗತ್ತೆ. ಹಾಗೇನೆ ನಮ್ಗೆ ನೆಕ್ಸ್ಟ್ ತಿಥಿ ಮಾಡ್ತಾ ಇರೋಂಥ ಅಯ್ಯನಾರ್ ಅನ್ನೋ ಪೊಲೀಸ್ ಇನ್ಸ್ಪೆಕ್ಟರ್ನ ತೋರಿಸ್ತಾರೆ. ಅವ್ರಿಗೆ ರೀಸೆಂಟ್ ಆಗಿ ಲವ್ ಮ್ಯಾರೇಜ್ ಆಗಿರುತ್ತೆ. ಇದನ್ನ ಆ ಹುಡುಗಿ ಫ್ಯಾಮಿಲಿಯವರಾಗ್ಲಿ ಅಥವಾ ಅಯ್ಯನಾರ್ ಫ್ಯಾಮಿಲಿಯವರಾಗ್ಲಿ ಯಾರು ಕೂಡ ಎಕ್ಸೆಪ್ಟ್ ಮಾಡಿರೋದಿಲ್ಲ. ಹಾಗೆ ಆ ಹುಡುಗಿನ ಮದುವೆ ಆಗಿದ್ರಿಂದನೇ ಇವ್ರ ಮನೇಲಿದ್ದಂಥ ಅಜ್ಜಿ ತೀರೋದ್ರು. ಸೊ ಅವಳ ಕಾಲ್ಗುಣ ಸರಿ ಇಲ್ಲ ಅಂತ ಹೇಳಿ ಅವಳನ್ನ ಅವಳ ಅಪ್ಪನ ಮನೇಲೇ ಬಿಟ್ಟು ಬಂದಿರ್ತಾರೆ. ಹಾಗೆ ಅವರಮ್ಮ ಇನ್ಯಾವತ್ತೂ ಕೂಡ ಅವಳನ್ನ ಈ ಮನೆಗೆ ಸೇರಿಸೋದಿಲ್ಲ. ಅವಳ ಕಾಲ್ ದಿಸೆಯಿಂದ ನಮ್ಮತ್ತೆ ತೀರೋದ್ರು ಅಂತ ಮಾತಾಡ್ತಾ ಇರ್ತಾರೆ. ಸೊ ಇದನ್ನ ಕೇಳಿಸ್ಕೊಳ್ತಾ ಇದ್ದಂಥ ಅಯ್ಯನಾರಿಗೆ ಬೇಜಾರಾದರೂ ಕೂಡ ಅಯ್ಯನಾರಿಗೆ ಮತ್ತೊಂದು ಬೇಜಾರಿನ ವಿಷಯನ ಚಿತ್ರ ಅನ್ನೋ ಅವರ ಕೋ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ಹೇಳ್ತಾರೆ. ನೆಕ್ಸ್ಟು ಅಯ್ಯನಾರಿಗೆ ಬರಬೇಕಾದಂಥ ಪ್ರಮೋಷನ್ನು ಬೇರೆ ಯಾರಿಗೋ ಹೋಗಿರುತ್ತೆ. ಈ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೂ ಕೂಡ ಅದೇ ವ್ಯಕ್ತಿಗೆ ಹೋಗಿರೋದ್ರಿಂದ ಇವರಿಬ್ಬರು ಕೂಡ ತುಂಬ ಬೇಜಾರು ಮಾಡ್ಕೊಂಡೇನೆ ಆಲ್ರೆಡಿ ರಾಬರ್ಟ್ ಸತ್ತಿರೋ ಅಂಥ ಸ್ಪಾಟಿಗೆ ಬರ್ತಾರೆ. ಆಗ್ಲೇ ನಾವು ಈ ಚಿತ್ರದ ಮೇನ್ ಕ್ಯಾರೆಕ್ಟರ್ ಆದ ಇನ್ಸ್ಪೆಕ್ಟರ್ ರಿಷಿ ಅನ್ನೋ ವ್ಯಕ್ತಿನ ನೋಡ್ತೀವಿ. ಹಾಗೆಯೇ ಇನ್ಸ್ಪೆಕ್ಟರ್ ರಿಷಿ ಅವತ್ತಿನ ದಿವಸ ರಾಬರ್ಟ್ ಸತ್ತಿನ ದಿವಸ ನೀವಿಬ್ಬರೇ ಅಲ್ವಾ ಸ್ಪಾಟಿಗೆ ಬಂದಿದ್ದು, ಏನು ನಡೀತು ಅನ್ನೋದನ್ನ ಹೇಳಿ ಅಂತ ಕೇಳೋವಾಗ ಚಿತ್ರ ಫೈಲ್ ಕೊಟ್ಟು ಇದರಲ್ಲೆಲ್ಲ ಡೀಟೇಲ್ಸು ಇದೆ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿಸ್ಕೊಂಡಂತ ರಿಷಿ ಫೈಲಲ್ಲಿರೋದು ಬೇಡ, ನೀವೇನು ನೋಡಿದ್ರಿ ಅನ್ನೋದನ್ನ ನೀವೇ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ರಿಂದ ಅಯ್ಯನಾರ್ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವತ್ತು ನಾವು ಸ್ಪಾಟಿಗೆ ಬಂದಿದ್ದ ದಿವಸ ನಾವು ಸ್ಪಾಟಿಗೆ ಬರೋದಕ್ಕೂ ಮುಂಚೆನೆ ಫೊರೆನ್ಸಿಕ್ ಅವರ ಹಾಗೇನೆ ಫೋಟೋಗ್ರಾಫರ್ ಎಲ್ಲರೂ ಕೂಡ ಬಂದಿದ್ರು. ಬಾಡಿನ ನೋಡ್ತಾ ಇದ್ರೆ ಸಾವಿರಾರು ಹುರುಗಳು ಎಲ್ಲವುದು ಸೇರ್ಕೊಂಡು ಬಾಡಿ ಮೇಲ್ಗಡೆ ಬಲೆ ಹೆಣ್ದಿದ ರೀತಿ ಇತ್ತು. ಆದರೆ ಆ ಬಾಡಿ ಮೇಲ್ಗಡೆ ಯಾವುದೇ ರೀತಿಯ ಹುಳಗಳು ಕೂಡ ಇರಲಿಲ್ಲ. ಸೊ ಬಾಡಿನ ಯಾರೋ ಸಾಯಿಸ್ಬಿಟ್ಟು ಇಲ್ಲಿಗೆ ತಂದ
ತಂದಾಕಿರೋ ರೀತಿ ಪೊಸಿಷನ್ ಇದೆ ಅಂತ ಹೇಳ್ತಾರೆ. ಹಾಗೆಯೇ ಚಿತ್ರ ಅವ್ರಿಗನ್ಸಿದ್ದನ್ನು ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಚಿತ್ರ ಹೇಳೋ ಪ್ರಕಾರ ರಾಬರ್ಟ್ ಅವರ ಕ್ಯಾಮ್ರಾ ಹಾಗೆ ಬ್ಯಾಕ್ ಪ್ಯಾಕ್ ಎರಡೂ ಕೂಡ ರಾಬರ್ಟ್ ಸತ್ತಿರೋ ಪ್ಲೇಸ್ನಿಂದ ಸ್ವಲ್ಪ ಮಟ್ಟಿಗೆ ದೂರದಲ್ಲೇ ಇರುತ್ತೆ. ಸೊ ಇದನ್ನು ಚಿತ್ರ ಅಬ್ಸರ್ವ್ ಮಾಡಿರ್ತಾರೆ. ರಾಬರ್ಟ್ನ ಸಾಯಿಸಿರೋಂಥ ವ್ಯಕ್ತಿಗಳು ರಾಬರ್ಟ್ನ ಹತ್ರ ಇರೋವಂಥ ಆ ಒಂದು ಕಾಸ್ಟ್ಲಿ ಗ್ಯಾಜೆಟ್ಸ್ಗೋಸ್ಕರ ಸಾಯಿಸಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ರಾಬರ್ಟ್ ಸತ್ತಿರೋಂಥ ಪ್ಲೇಸ್ನ ಸುತ್ತ ಹಳದಿ ಕಲರ್ ಕಣಗಳ ಗಿಡದ ಹೂ ಬಿದ್ದಿರುತ್ತೆ. ಸೊ ಅದರಲ್ಲಿ ತುಂಬಾ ವಿಷ ಇರುತ್ತೆ. ಅದನ್ನೇನಾದರೂ ತಿಂದರೆ ಸಡನ್ನಾಗಿ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ರಾಬರ್ಟ್ನ ಕೊಲೆ ಆಗಿದೆ ಅನ್ನೋದನ್ನ ಚಿತ್ರ ಹಾಗೆ ಅಯ್ಯನಾರ್ ಇಬ್ಬರು ಕೂಡ ಕನ್ಫರ್ಮ್ ಮಾಡ್ತಾರೆ. ಈ ರೀತಿ ಡಿಸ್ಕಸ್ ಮಾಡ್ತಾ ಇರುವಾಗಲೇ ಅಲ್ಲಿಗೆ ರೇಂಜ್ ಆಫೀಸರ್ ಸತ್ಯ ಹಾಗೆಯೇ ಇರ್ಫಾನ್ ಇಬ್ಬರು ಕೂಡ ಬರ್ತಾರೆ. ಇವರಿಷ್ಟು ಜನರು ಕೂಡ ರಾಬರ್ಟ್ ಸ್ಟೇ ಆಗಿದ್ದಂಥ ಲಾಡ್ಜಿಗೆ ಹೋಗಿ ವಿಚಾರಿಸ್ತಾರೆ. ರಾಬರ್ಟ್ ಅಲ್ಲಿ 2 ತಿಂಗಳಿಂದನೂ ಕೂಡ ಸ್ಟೇ ಆಗಿದ್ರು. ಆದರೆ ಇದುವರೆಗೂ ಕೂಡ ಅವರನ್ನು ನೋಡ್ಲಿಕ್ಕಾಗಲಿ ಅಥವಾ ರಾಬರ್ಟ್ ಯಾರ ಜೊತೆನೂ ಕೂಡ ಇಂಟ್ರಾಕ್ಟ್ ಮಾಡಿಲ್ಲ ಅನ್ನೋ ವಿಷಯ ಗೊತ್ತಾಗತ್ತೆ. ಹಾಗೆಯೇ ಇನ್ಸ್ಪೆಕ್ಟರ್ ರಿಷಿ ಚಿತ್ರ ಹಾಗೆ ಅಯ್ಯನಾರಿಗೆ ನೀವು ಇಲ್ಲಿರೋಂಥ ಎಲ್ಲ ವ್ಯಕ್ತಿಗಳಲ್ಲೂ ಕೂಡ ವಿಚಾರಣೆ ಮಾಡಿದ್ರು ಕೂಡ ಮತ್ತೊಂದ್ಸಲ ವಿಚಾರಣೆ ಮಾಡಿ ಯಾವ್ದಾದ್ರು ಹೊಸ ವಿಷಯ ಗೊತ್ತಾಗ್ಬೋದು ಅಂತ ಹೇಳಿದ್ರಿಂದ ಅವರಿಬ್ಬರು ಕೂಡ ಮತ್ತೆ ಊರಿನಲ್ಲಿ ಎಲ್ಲರನ್ನೂ ವಿಚಾರಣೆ ಮಾಡೋವಾಗ ರಾಬರ್ಟ್ ರೆಗ್ಯುಲರ್ ಆಗಿ ಒಂದು ಹೋಟೆಲ್ಗೆ ಊಟಕ್ಕೆ ಬರ್ತಾ ಇರ್ತಾನೆ. ಸತ್ತೋಗಿದ್ದ ದಿವಸ ರಾತ್ರಿ ರಾಬರ್ಟ್ ಆ ಹೋಟೆಲ್ಗೆ ಊಟಕ್ಕೆ ಬಂದಿರಲ್ಲ. ಹಾಗೆ ಓನರ್ ಕೂಡ ಜನ ಜಾಸ್ತಿ ಇದ್ದಿದ್ರಿಂದ ಅವ್ರ ಹೆಂಡತಿ ಟ್ರೀಟ್ಮೆಂಟಿಗೆ ಹೋಗ್ದಾನೆ ಹೋಟೆಲ್ಗೆ ಬಂದಿರ್ತಾರೆ. ಯಾಕೆ ಅಂತಂದರೆ ಹೋಟೆಲ್ನಲ್ಲಿ ವರ್ಕ್ ಮಾಡ್ತಿದ್ದಂಥ ಅಬ್ದುಲ್ ಅನ್ನೋ ಹುಡುಗ ಅವತ್ತಿನ ದಿವಸ ರಜಾ ಹಾಕಿರ್ತಾನೆ. ಸೊ ಈ ವಿಷಯ ಗೊತ್ತಾಗ್ತಿದ್ದಂಗೆ ಅಬ್ದುಲ್ ಅಲ್ಲಿಂದ ಓಡೋಗೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಇವ್ರು 3 ಜನರು ಕೂಡ ಅಬ್ದುಲ್ನ ಕಷ್ಟಪಟ್ಟು ಹಿಡಿದು ಕರ್ಕೊಂಡು ಹೋಗಿ ವಿಚಾರಣೆ ಮಾಡೋವಾಗ ಅಬ್ದುಲ್ ಹೇಳೋದೇನು ಅಂತಂದರೆ ರಾಬರ್ಟ್ ಚೆನ್ನಾಗಿ ಟಿಪ್ಸ್ ಕೊಡ್ತಾ ಇದ್ರು ಅನ್ನೋ ಉದ್ದೇಶದಿಂದ ಅವ್ರ ಟೇಬಲ್ಗೆ ಸರ್ವ್ ಮಾಡಲಿಕ್ಕೆ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಕಿತ್ತಾಡ್ತಿದ್ವಿ. ಈಗಿರುವಾಗಲೇ ಒಂದು ದಿವಸ ರಾಬರ್ಟ್ ರಾತ್ರಿ ನನಗೆ ಊಟನ ಲಾಡ್ಜ್ಗೆ ತಂದುಕೊಡು ಅಂತ ಹೇಳಿದ್ರಿಂದ ಅವ್ರು ಹೇಳಿದ ಪ್ರಕಾರನೇ ಅಲ್ಲೋಗಿ ಕೊಡುವಾಗ ಅವ್ರು ಹೇಳಿದ್ರು, ಇವತ್ತು ರಾತ್ರಿ ಕಾಡಿಗೆ ಹೋಗೋದಿದೆ, ಯಾವುದೋ ಒಂದು ಗೂಬೆನ ಹುಡ್ಕೊಂಡು ಹೋಗೋದಿದೆ, ಅದ್ರ ಫೋಟೋ ತೆಗಿಬೇಕು, ನೀನು ಕೂಡ ನನ್ನ ಜೊತೆಗೆ ಬಂದು ಹೆಲ್ಪ್ ಮಾಡ್ತೀಯ ಅಂತ ಕೇಳಿದ್ರಿಂದ ನಾನು ಹಾಗೆ ರಾಬರ್ಟ್ ಇಬ್ಬರು ಕೂಡ ಆ ಗೂಬೆನ ಹುಡ್ಕೊಂಡು ಕಾಡೊಳಗಡೆ ಹೋದ್ವಿ. ತುಂಬ ದೂರ ಹೋದರೂ ಕೂಡ ಯಾವುದೇ ಗೂಬೆನೂ ಸಿಗದೇ ಇದ್ದಿದ್ದರಿಂದ ವಾಪಸ್ ಬನ್ನಿ ಹೋಗೋಣ ಅಂತ ರಾಬರ್ಟ್ನ ಕರೆದ್ರೂ ಕೂಡ ಅವ್ರು ಬರೋದಕ್ಕೆ ಡಿಸೈಡ್ ಮಾಡಲೇ ಇಲ್ಲ. ಆಗಿರುವಾಗಲೇ ಜೋರಾಗಿ ಕಾಡಲ್ಲಿ ಏನೋ ಸೌಂಡ್ ಕೇಳಿಸಿದ ರೀತಿ ಕೇಳಿಸ್ತು. ಇದನ್ನು ಕೇಳಿಸ್ಕೊಂಡಂತ ನಾನು ತುಂಬ ಗಾಬರಿ ಆದೆ. ಆಗ್ಲೇ ನಾವಿಬ್ಬರು ಕೂಡ ಡಿವೈಡ್ ಆದ್ವಿ. ಈ ರೀತಿ ಡಿವೈಡ್ ಆಗ್ದಾಗ್ಲೇ ನನಗೆ ಏನೋ ಒಂದು ವಿಚಿತ್ರವಾಗಿರೋದು ಕಾಣಿಸ್ತು. ಅದು ಬೇರೆ ಏನೂ ಅಲ್ಲ, ಆಗಲೇ ನಮಗೆ ಒಂದು ವಿಷಯನ ರಿವೀಲ್ ಮಾಡ್ತಾರೆ. ಅದರ ಹೆಸರು ವನರಚಿ ಅಂತ. ಅದು ಕಾಡಿನ ದೇವತೆ. ಅದ್ರ ಮೇಲ್ಗಡೆ ಕೊಂಬುಗಳೆಲ್ಲ ಇದೆ. ಅದು ಕೆಂಪು ಸ್ಯಾರಿ ಉಟ್ಕೊಂಡಿರುತ್ತೆ. ಅದನ್ನು ನೋಡಿದಂಥ ನನಗೆ ತುಂಬಾ ಭಯ ಆಯಿತು. ಇದರಿಂದ ನಾನು ಆ ಕಾಡಿಂದ ವಾಪಸ್ ಓಡ್ ಬಂದ್ಬಿಟ್ಟೆ. ಆದರೆ ರಾಬರ್ಟ್ ಅಲ್ಲೇ ಸಿಗಾಕೊಂಡ್ರು ಅಂತ ಹೇಳ್ತಾನೆ. ಹಾಗೆಯೇ ನೆಕ್ಸ್ಟ್ ಸೀನಲ್ಲಿ ನಮಗೆ ಕ್ಯಾತಿ ಹಾಗೆ ಸೆಲ್ವಿ ಅನ್ನೋ ಇಬ್ಬರು ಹುಡುಗಿರನ್ನ ತೋರಿಸ್ತಾರೆ. ಅವರಿಬ್ಬರು ಕೂಡ ಫಾರೆಸ್ಟ್ ಆಫೀಸಲ್ಲೇ ವರ್ಕ್ ಮಾಡ್ತಾ ಇರ್ತಾರೆ. ಅವರಿಬ್ಬರಿಗೂ ಕೂಡ ನೈಟ್ ಪ್ಯಾಟ್ರೋಲ್ ಇದ್ದಿದ್ದರಿಂದ ಆ ಪ್ಲೇಸ್ನಲ್ಲೇ ಅಂದರೆ ಕಾಡಲ್ಲೇ ಸುತ್ತಾಡ್ತಾ ಇರ್ತಾರೆ. ಈ ರೀತಿ ಸುತ್ತಾಡ್ತಾ ಇರುವಾಗ ಕ್ಯಾತಿ ಕಣ್ಣಿಗೆ ಅಲ್ಲೊಂದು ಕಡೆ ಟ್ರ್ಯಾಪ್ ಇರೋದು ಕಾಣಿಸುತ್ತೆ. ಅದನ್ನು ಸೆಲ್ವಿಗೆ ತೋರಿಸಿ ಎಚ್ಚರಿಸೋಷ್ಟರೊಳಗಾಗ್ಲೇ ಸೆಲ್ವಿ ಕಾಲು ಆ ಟ್ರ್ಯಾಪಲ್ಲಿ ಸಿಗಾಕೊಂಡು ತುಂಬಾ ಜೋರಾಗಿ ಕಿರ್ಚಾಡ್ತಾ ಇರ್ತಾಳೆ. ಸೊ ಇದನ್ನು ನೋಡಿದಂಥ ಕ್ಯಾತಿ ಹೇಗಾದರೂ ಸರಿ ಅದನ್ನು ಲೂಸ್ ಮಾಡಬೇಕು ಅಂತ ಅಂದ್ಕೊಂಡು ಅಲ್ಲೇ ಸುತ್ತಮುತ್ತ ಇರುವಂಥ ಪ್ಲೇಸ್ನ ನೋಡೋವಾಗ್ಲೇ ಸೆಲ್ವಿಗೆ ಯಾವುದೋ ಒಂದು ಜೋರಾಗಿ ಸೌಂಡ್ ಕೇಳಿಸುತ್ತೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಸೆಲ್ವಿ ತುಂಬ ಗಾಬರಿಯಿಂದ ಆ ಪ್ಲೇಸ್ನ ನೋಡೋವಾಗ್ಲೇ ಎದುರುಗಡೆಯಿಂದ ಪುನಃ ಸೆಲ್ವಿ ಕಣ್ಣಿಗೆ ವನರಚಿ ಬರ್ತಾ ಇರೋದು ಕಾಣಿಸುತ್ತೆ. ಸೊ ಇದರಿಂದ ಸೆಲ್ವಿಗಂತೂ ತುಂಬಾ ಭಯ ಆಗತ್ತೆ. ಆ ಟ್ರ್ಯಾಪಿಂದ ತಪ್ಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರು ಕೂಡ ಅವಳ ಕೈಲಿ ಆಗೋದೇ ಇಲ್ಲ. ಸೊ ಇಲ್ಲಿಗೆ ಈ ಫಸ್ಟ್ ಎಪಿಸೋಡ್ ಮುಗಿಯುತ್ತೆ. ಹಾಗೆಯೇ ಸೆಕೆಂಡ್ ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ಯಾರೋ ಒಬ್ಬ ನಟೋರಿಯಸ್ ಕೊಲೆಗಾರನ ಹಿಡಿದಂಥ ಈ ಚಿತ್ರದ ಹೀರೋ ಇನ್ಸ್ಪೆಕ್ಟರ್ ರಿಷಿ ಅವನಿಗೆ ಚೆನ್ನಾಗಿ ಹೊಡೆದು ಅವನಿಂದ ಒಂದು ಹುಡುಗಿನ ಸೇಫ್ ಮಾಡ್ತಾರೆ. ಸೊ ಈ ಒಂದು ಇನ್ಸಿಡೆಂಟನ್ನು 3 ಜನ ಮೇಲಧಿಕಾರಿಗಳು ಮಾತಾಡ್ತಾ ಈ ಕೇಸ್ನ ರಿಷಿಗೆ ಕೊಡೋದಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗಿತ್ತು ಅಂತ ಒಂದು ಇನ್ಸ್ಪೆಕ್ಟರ್ ಹೇಳಿದ್ರೆ ಮತ್ತಿಬ್ಬರು ಇನ್ಸ್ಪೆಕ್ಟರ್ ಆ ಒಂದು ನಟೋರಿಯಸ್ ಕೊಲೆಗಾರನಿಂದ ಆ ಹುಡುಗಿನ ಕಾಪಾಡಿದ್ದಾರೆ. ಇದರಿಂದ ಆಗ್ತಾ ಇದ್ದಂಥ ಎಷ್ಟೋ ಅವಘಡಗಳು ತಪ್ಪಿವೆ ಅಂತ ಹೇಳ್ತಾರೆ. ಹಾಗೆಯೇ ಇಲ್ಲೊಂದು ವಿಷಯ ಗೊತ್ತಾಗೋದೇನು ಅಂತಂದ್ರೆ ರಿಷಿಗೆ ಒಂದು ಕಣ್ಣು ಸಂಪೂರ್ಣವಾಗಿ ಕಾಣಿಸೋದಿಲ್ಲ ಅನ್ನೋ ವಿಷಯ ಗೊತ್ತಾಗತ್ತೆ. ಡಿಪಾರ್ಟ್ಮೆಂಟ್ ಅಲ್ಲಿರೋಂಥ ವ್ಯಕ್ತಿಗಳಿಗೆ ಈ ರೀತಿ ಯಾವುದೇ ತೊಂದರೆ ಇರಬಾರ್ದು ಅನ್ನೋ ಪ್ರೋಟೋಕಾಲ್ಸ್ ಇದ್ರೂ ಕೂಡ ರಿಷಿ ಆಗ್ತಾ ಇದ್ದಂಥ ಎಫರ್ಟ್ ಇಂದ ಈ ಒಂದು ಫಾರೆಸ್ಟ್ ಕೇಸನ್ನ ರಿಷಿ ಕೈಲೇ ಸಾಲ್ವ್ ಮಾಡುವಂಥ ಎಬಿಲಿಟಿ ಇದೆ ಅನ್ನೋದು ಅರ್ಥ ಮಾಡ್ಕೊಂಡಂಥ ಇನ್ಸ್ಪೆಕ್ಟರ್ಗಳು ರಿಷಿನ ಈ ಕೇಸ್ನ ಕಂಡುಹಿಡಿಯಲಿಕ್ಕೋಸ್ಕರ ಕಳಿಸಿರ್ತಾರೆ. ಆಗ್ಲೇ ರಿಷಿ ಕಣ್ಣಿಗೆ ಯಾವ ರೀತಿ ಎಫೆಕ್ಟ್ ಆಗಿದೆ, ಹಾಗೆಯೇ ರಿಷಿ ಆ ಒಂದು ಕಣ್ಣನ್ನು ಡ್ಯೂಪ್ಲಿಕೇಟ್ ಕಣ್ಣಿಂದ
ಯಾವ ರೀತಿ ಕವರ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಫಾರೆಸ್ಟ್ ಗಾರ್ಡ್ಸ್ ಆಗಿರುವಂತ ಕ್ಯಾತಿ ಹಾಗೆ ಸೆಲ್ವಿನ ಪುನಃ ತೋರಿಸ್ತಾರೆ. ಅಲ್ಲಿ ಆಲ್ರೆಡಿ ಸಿಗಾಕೊಂಡಿರುವಂತ ಅವರಿಬ್ರು ಕೂಡ ತುಂಬಾನೇ ಎದುರಿರ್ತಾರೆ. ಕ್ಯಾತಿಗೆ ಸೆಲ್ವಿ ಆ ಒಂದು ವನರಚಿನ ತೋರಿಸೋ ಅಷ್ಟರೊಳಗಾಗಲೇ ವನರಚಿ ಅಲ್ಲಿಂದ ಹೊರಟೋಗಿರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗು ಈ ರೀತಿ ಎದುರುಕೊಂಡಿರೋದನ್ನ ನೋಡಿದಂಥ ಐಆರ್ ಆಫೀಸರ್ ಆಗಿರುವಂಥ ಸತ್ಯ ಅವರಿಬ್ರು ವಿಚಾರಿಸೋವಾಗ ಸೆಲ್ವಿ ಯಾವುದೋ ಒಂದು ವಿಚಿತ್ರವಾದ ನೋಡ್ದಂಗಾಯ್ತು, ಆದರೆ ನಾನು ನೋಡೋಷ್ಟ್ರೊಳಗಾಗಲೇ ಅಲ್ಲಿಂದ ಹೊರಟೋಗಿತ್ತು ಅಂತ ಹೇಳ್ತಾಳೆ. ಸೊ ಇದನ್ನ ಕೇಳಿಸ್ಕೊಂಡಂಥ ಕ್ಯಾತಿ ವನರಚಿನ ನೋಡಿದ್ವಿ ಸರ್, ಸೆಲ್ವಿ ಕೂಡ ನೋಡಿದ್ಲು, ಆದರೆ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾರೆ. ಸೊ ಐಆರ್ ಆಫೀಸರ್ ಇವರಿಬ್ರು ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ನನ್ಗನ್ಸೋ ಪ್ರಕಾರ ನೀವಿಬ್ರು ತುಂಬ ಎದ್ರಿದ್ದೀರಾ ಅನ್ಸುತ್ತೆ, ಈ ರೀತಿ ಎಲ್ಲ ಮಾತಾಡಿದ್ರೆ ನಿಮ್ಮಿಬ್ರು ಕೆಲಸದಿಂದ ತೆಗಿಬೇಕಾಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುವಾಗ ಇರ್ಫಾನ್ ಸ್ವಲ್ಪ ಮಟ್ಟಿಗೆ ಸತ್ಯ ಆಫೀಸರ್ನ ಕೂಲ್ ಮಾಡ್ತಾರೆ. ಹಾಗೇನೆ ಅವರಿಬ್ರಿಗೂ ಒಂದು 3 ದಿವಸದ ಮಟ್ಟಿಗೆ ರೆಸ್ಟ್ ಕೊಡೋಣ ಅಂತ ಅನ್ಕೊಳ್ತಾರೆ. ಸೊ ಅದಾದ್ಮೇಲೆ ಇನ್ಸ್ಪೆಕ್ಟರ್ ರಿಷಿ, ಅಯ್ಯನಾರ್ ಹಾಗೇನೆ ಚಿತ್ರ 3 ಜನ ಕೂಡ ರಾಬರ್ಟ್ನ ಅಟಾಪ್ಸಿ ಮಾಡಿದಂಥ ಡಾಕ್ಟರ್ ಹತ್ರ ಬಂದು ವಿಚಾರಿಸೋವಾಗ ಡಾಕ್ಟರ್ ಹೇಳೋದೇನು ಅಂತಂದರೆ ಆಗಿರೋದು ಕೊಲೆನೇ, ಆದರೆ ಬಾಡಿನ ಎಕ್ಸಾಮಿನ್ ಮಾಡಿದ್ಮೇಲೆ ನಮಗೆ ಗೊತ್ತಾಗಿದ್ದೇನು ಅಂತಂದರೆ ಹಳದಿ ಕಣಗಲ್ ಹೂವಿಂದ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪ್ರಾಣಿಗಳಿಂದ ಆಗಿರ್ಬೋದು ಅವ್ರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ನಮಗೆ ಈ ರೀತಿ ಅವರಿಗೆ ಯಾಕೆ ಸಡನ್ನಾಗಿ ಅಟ್ಯಾಕ್ ಆಯಿತು ಅನ್ನೋದ್ರ ಬಗ್ಗೆ ಮಾತ್ರ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಹಾಗೆಯೇ ರಾಬರ್ಟ್ಗೆ ಕಟ್ಟಿರೋ ಅಂಥ ಬೆಲೆ ಒರಿಜಿನಲ್ಲೇ ಆಗಿರುತ್ತೆ, ಅದು ಪ್ಲಾಸ್ಟಿಕ್ಕಿಂದಾಗಲಿ ಮೆಟಲಿಂದಾಗಲಿ ಆಗಿರೋದಿಲ್ಲ, ಅದೆಲ್ಲವೂ ಕೂಡ ಹುಳುಗಳಿಂದನೇ ಕಟ್ಟಿರೋಂಥ ಬಲೆ ಆಗಿರುತ್ತೆ. ಇವ್ರಿಗೆಲ್ಲ ಆಗೋ ಕನ್ಫ್ಯೂಷನ್ ಏನು ಅಂತಂದರೆ ಕೇವಲ ಒಂದು ರಾತ್ರಿಯಲ್ಲಿ ಹುಳುಗಳು ಇಷ್ಟು ಬೇಗ ಬಲೆ ಕಟ್ಟೋದಕ್ಕೆ ಸಾಧ್ಯನಾ ಅಂತ. ಇಷ್ಟೆಲ್ಲ ವಿಚಾರಣೆ ಮಾಡಿ ಹಾಸ್ಪಿಟಲಿಂದ ಹೊರಟಂಥ ರಿಷಿ ಹಾಗೆ ಟೀಮ್ ಎಲ್ಲರೂ ಕೂಡ DFOನ ಮೀಟ್ ಮಾಡಬೇಕು ಅಂತ ಅವ್ರ ಆಫೀಸ್ಗೆ ಹೋಗ್ತಾರೆ. ಯಾಕೆ ಅಂತಂದರೆ ರಾಬರ್ಟ್ ಹೇಗೆ ಬಲೆಯಲ್ಲಿ ಸಿಗಾಕೊಂಡು ಸತ್ತೋದ್ರು, ಈ ಮುಂಚೆ ಯಾರಾದರೂ ಇದೇ ರೀತಿ ಸತ್ತಿದ್ರಾ ಅನ್ನೋದನ್ನ ಎನ್ಕ್ವೈರಿ ಮಾಡ್ಲಿಕ್ಕೋಸ್ಕರ. ಹಾಗೆ DFO ಹೇಳೋದೇನು ಅಂತಂದ್ರೆ 5 ವರ್ಷ ಬಾಲ ಅನ್ನೋ ಲಾರಿ ಡ್ರೈವರು ಮರಕ್ಕೆ ಗುದ್ದಿ ಸತ್ತೋಗಿದ್ರು. ಅದ್ರ ಇಂಪ್ಯಾಕ್ಟ್ ಹೇಗಿತ್ತು ಅಂತಂದ್ರೆ ಗುದ್ದಿದ ರಭಸಕ್ಕೆ ವಿಂಡ್ಶೀಟ್ನ ಗ್ಲಾಸ್ ಹೊಡೆದು ಅವ್ರು ಆಚೆ ಬಂದು ಬಿದ್ದಿದ್ರು. ಇದು ನಿಮ್ಮ ಕೇಸಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ, ಆದ್ರೆ ಅದನ್ನು ಒಂದ್ಸಲ ವಿಚಾರಣೆ ಮಾಡಿ ಹೆಲ್ಪ್ ಆದ್ರೂ ಆಗ್ಬೋದು ಅಂತ ಹೇಳ್ತಾರೆ. ಆಗ್ಲೇನೆ ನಮಗೆ ಕ್ಯಾತಿ ಹಾಗೆ ಸೆಲ್ವಿನ ತೋರಿಸ್ತಾರೆ. ತುಂಬಾ ಎದ್ರಿದಂತ ಸೆಲ್ವಿ ಅವ್ರಿಗೀಗ ಆಲ್ರೆಡಿ 8 ತಿಂಗಳ ಮಗು ಇರೋದ್ರಿಂದ ಮಗು ನೋಡದೆ ನಾನೆಲ್ಲಿ ಸತ್ತೋಗ್ಬಿಡ್ತೀನೋ ಅನ್ನೋ ಭಯ ಆಗ್ತಿದೆ ಅಂತ ಹೇಳಿ ಅವ್ರ ಮನೆಗೆ ಹೋಗುವಂತ ಡಿಸೈಡ್ ಮಾಡ್ತಾರೆ. ಹಾಗೆ ಕ್ಯಾತಿಗೂ ಕೂಡ ಆದಷ್ಟು ಬೇಗ ಈ ಕೆಲಸ ಬಿಟ್ಬಿಡು, ನಿನಗೂ ಕೂಡ ಒಂದೊಳ್ಳೆ ಕೆಲಸ ನಾನು ನೋಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಈ ಒಂದು ಇನ್ಸಿಡೆಂಟ್ ಇಂದ ಕ್ಯಾತಿಗೆ ತುಂಬಾ ಬೇಜಾರಾಗಿದ್ರಿಂದ ಅವರು ಹುಟ್ಟಿ ಬೆಳೆದಂತ ಹಾಸ್ಟೆಲ್ ಹತ್ರ ಬರ್ತಾರೆ. ಇದರಿಂದ ಗೊತ್ತಾಗೋದೇನು ಅಂದ್ರೆ ಕ್ಯಾತಿಗೆ ಪೇರೆಂಟ್ಸ್ ಯಾರು ಇಲ್ಲ, ಅವರೊಂದು ಆರ್ಫನೇಜಲ್ಲೇ ಬೆಳೆದಿರ್ತಾರೆ. ಅವರನ್ನ ನೋಡ್ಕೊಳ್ತಾ ಇದ್ದಂಥ ಸಿಸ್ಟರ್ಗೆ ತುಂಬಾನೇ ಹೆಲ್ತ್ ಅಪ್ಸೆಟ್ ಆಗಿದ್ರಿಂದ ಅವ್ರ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಾರೆ. ಸೊ ಈ ವಿಷಯ ಕ್ಯಾತಿಗೆ ಗೊತ್ತಾಗಿದ್ರಿಂದ ಅವರ ಯೋಗಕ್ಷೇಮನ ವಿಚಾರಿಸಕ್ಕೆ ಹಾಸ್ಪಿಟಲ್ಗೆ ಬರ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋದಂತ ಬಾಲನ ಫ್ಯಾಮಿಲಿನ ವಿಚಾರಿಸ್ಲಿಕ್ಕೆ ಅಂತ ಬರ್ತಾರೆ, ಯಾವ್ದಾದ್ರು ಕೇಸಿಗೆ ಲೀಡ್ ಸಿಗ್ಬೋದು ಅಂತ. ಆದ್ರೆ ಅವ್ರನ್ನ ವಿಚಾರಿಸಿದ್ರು ಕೂಡ ಯಾವುದೇ ಲೀಡ್ ಸಿಗದೆ ಇದ್ದಾಗ ಇನ್ಸ್ಪೆಕ್ಟರ್ ರಿಷಿ ಅವರ ವೈಫ್ ಹತ್ರ ನಿಮ್ಗೆ ಬೇರೆ ಏನಾದ್ರೂ ರೀತಿಯ ಬಾಲನ ವರ್ತನೆಯಲ್ಲಿ ಬದಲಾಗಿರೋದು ಯಾವ್ದಾದ್ರು ಕಂಡು ಬಂತ ಅಂತ ಕೇಳೋವಾಗ ತುಂಬಾ ನೆನ್ಪಿಸ್ಕೊಂಡಂತ ಬಾಲನ್ ವೈಫು ಸಾಯೋ ಸ್ವಲ್ಪ ದಿವಸದ ಮುಂಚೆ ಅವಳನ್ನ ಫಾಲೋ ಮಾಡ್ತಾ ಇದ್ದಾಳೆ, ಅವಳನ್ನ ಸಾಯಿಸ್ತಾಳೆ ಅಂತ ಕನ್ವರ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನನಗೂ ಇದರಿಂದ ತುಂಬಾ ಭಯ ಆಗಿ ಆ ವಾರದ ಕೊನೆಯಲ್ಲಿ ಅವ್ರನ್ನ ಕರ್ಕೊಂಡೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರೊಳಗಾಗ್ಲೆ ಈ ರೀತಿ ಆಕ್ಸಿಡೆಂಟ್ ಆಗಿ ತೀರೋದ್ರು ಅಂತ ತುಂಬಾ ದುಃಖದಿಂದ ಹೇಳ್ಕೊಳ್ತಾಳೆ. ಸೊ ಈ ರೀತಿ ಬಾಲ ಸತ್ತಿರೋದ್ರಿಂದ ಊರ್ನಲ್ಲಿರೋರ್ನ ಎಲ್ರೂ ಕೂಡ ಮತ್ತೊಂದು ರೌಂಡ್ ವಿಚಾರಣೆ ಮಾಡೋವಾಗ ಅವರೆಲ್ಲರೂ ಕೂಡ ಮಧ್ಯರಾತ್ರಿನಲ್ಲಿ ವನರಚಿ ಕಾಡಿನ ರಾಣಿ ಓಡಾಡ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಹಾಗೇನೆ ಅದನ್ನ ಕಾಡಿನ ರಚಿ ಅಂತ ಕೂಡ ಕರೀತಾರೆ ಅಂತೆಲ್ಲ ತಿಳಿಸ್ತಾರೆ. ಇದನ್ನ ಯಾರು ಕೂಡ ನೇರವಾಗಿ ನೋಡಿಲ್ದೇ ಇದ್ರು ಕೂಡ ಊಹಾಪೋಹಗಳ ಮೂಲಕ ಊರಿನಲ್ಲಿರೋರೆಲ್ಲರೂ ಕೂಡ ವನರಚಿ ಬಗ್ಗೆ ವರ್ಣಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ. ಹಾಗೆಯೇ ಒಬ್ರು ಮಾಸ್ಟರ್ ಹೇಳೋ ಪ್ರಕಾರ ವನರಚಿ ಅನ್ನೋದು ಕಾಡಿನ ದೇವತೆ, ಕಾಡಿನಲ್ಲಿ ಏನಾದರೂ ಅನ್ಯಾಯ ನಡೀತಾ ಇದ್ರೆ ಕಾಡನ್ನ ಸಂರಕ್ಷಣೆ ಮಾಡೋಕ್ಕೋಸ್ಕರ ಕಾಡಿನ ಜನರೆಲ್ಲರೂ ಕೂಡ ವನರಚಿ ಅನ್ನೋ ದೇವತೆಗೆ ಪೂಜೆ ಮಾಡ್ತಿರ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ವಿವರಿಸಿ ಹೇಳ್ತಾರೆ. ಸೊ ಈ ಎಲ್ಲ ವಿಷಯನೂ ಕೂಡ ಹೀರೋ ರಿಷಿ ಹಾಗೆ ಎಲ್ಲರೂ ಕೂಡ ಕೂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ. ಹಾಗೇನೆ ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಹೀರೋ ಬಿಹೇವಿಯರ್ ಇಂದ ಗೊತ್ತಾಗೋದೇನು ಅಂತಂದ್ರೆ ಹೀರೋಗೆ ಯಾವುದೋ ಒಂದು ಸತ್ತಿರೋ ಅಂತ ಆತ್ಮ ಕಾಣಿಸ್ತಾ ಇರುತ್ತೆ. ಇದರಿಂದ ಅವರು ತುಂಬಾನೇ ಡಿಸ್ಟರ್ಬ್ ಆಗ್ತಾ ಇದ್ದಾರೆ ಅನ್ನೋ ವಿಚಾರ ಗೊತ್ತಾಗುತ್ತೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ಏಕಾಂಬರಂ ಅನ್ನೋ ಕಾಂಟ್ರಾಕ್ಟ್ ವ್ಯಕ್ತಿನ ತೋರಿಸ್ತಾರೆ. ಅವರು ತುಂಬಾ ಕಷ್ಟಪಟ್ಟು ಈ ಕಾಡಿನಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ರೆಡಿ ಮಾಡೋಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇರ್ತಾರೆ. ಆದ್ರೆ ಬರ್ತಿದ್ದಂತ ವರ್ಕರ್ಸ್ ಎಲ್ಲರೂ ಕೂಡ
ಬರೋದನ್ನ ನಿಲ್ಸಿರ್ತಾರೆ. ಯಾಕೆ ಅಂತಂದ್ರೆ ಕಾಡಿನಲ್ಲಿ ದೆವ್ವಭೂತ ಇದೆ ಅಂತ ಹೆದರ್ತಾರೆ. ಇದರಿಂದ ಏಕಾಂಬರಂ ಆದಷ್ಟು ಬೇಗ ಕನ್ನಡ ಗೊತ್ತಿಲ್ಲದೇ ಇರುವಂಥ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ನಾನು ಈ ಪ್ರಾಜೆಕ್ಟನ್ನು ಮುಗಿಸ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ನಮಗೆ ನೆಕ್ಸ್ಟು ಸಂಗೀತ ಅನ್ನೋ ಪ್ರೆಗ್ನೆಂಟ್ ಲೇಡಿನ ತೋರಿಸ್ತಾರೆ. ಚೆಕಪ್ ಮಾಡಿಸ್ಕೊಂಡು ಬರೋವಾಗ ತುಂಬ ಲೇಟ್ ಆಗಿದ್ದರಿಂದ ಕಷ್ಟಪಟ್ಟು ಅವರ ಅಕ್ಕನ ಮಗಳ ಜೊತೆ ಬರ್ತಾ ಇರಬೇಕಾದ್ರೆ ಅಲ್ಲೇ ಇದ್ದಂಥ ಒಂದು ವಯಸ್ಸಾದ ಹೆಂಗಸು ಕೈನಲ್ಲಿ ಒಂದು ಕಬ್ಬಣ ಇಟ್ಕೊಂಡು ಹೋಗು, ಯಾಕೆ ಅಂತಂದರೆ ಇಷ್ಟೊತ್ತಿನಲ್ಲಿ ದೆವ್ವಭೂತಗಳು ಓಡಾಡ್ತಾ ಇರ್ತವೆ, ಅವು ಮಕ್ಕಳನ್ನ ಕರ್ಕೊಂಡು ಹೋಗುವಂಥ ಸಾಧ್ಯತೆಗಳು ಇರುತ್ತವೆ ಅಂತ ಹೇಳಿ ಸಂಗೀತನಿಗೆ ಎದುರಿಸಿದ್ರಿಂದ ಸಂಗೀತ ತುಂಬ ಎದುರುಕೊಂಡು ಅವರ ಅಕ್ಕನ ಮಗಳನ್ನ ಅವ್ರ ಮನೆಗೆ ಬಿಟ್ಟು ಮುಂದೆ ಹೋಗೋವಾಗ ಅವ್ರ ಹಿಂದೆ ತುಂಬ ವಿಚಿತ್ರವಾದ ಶಬ್ದಗಳು ಬರೋದಕ್ಕೆ ಶುರು ಆಗುತ್ತವೆ. ಏನು ಅಂತ ನೋಡೋವಾಗ ನಾವು ಈ ಮುಂಚೆನೇ ನೋಡಿದಂಥ ವನರಚಿ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳುತ್ತೆ. ಇದರಿಂದ ತುಂಬ ಹೆದರಿದಂಥ ಸಂಗೀತ ಆದಷ್ಟು ಬೇಗ ಅವ್ರ ಮನೆ ಸೇರಿಕೊಂಡು ಡೋರ್ನ ಲಾಕ್ ಮಾಡ್ಕೊಳ್ತಾರೆ. ಆದರೆ ಜೋರಾಗಿ ಬಾಗಿಲು ಬಡ್ದಂಥ ಶಬ್ದ ಆಗಿದ್ದರಿಂದ ಸಂಗೀತ ತುಂಬ ಹೆದರ್ಕೊಳ್ತಾರೆ. ಆಗಲೇ ನಾವು ಈ ಮುಂಚೆನೇ ನೋಡಿದಂಥ ಏಕಾಂಬರಂ ಸಂಗೀತನ ಹಸ್ಬೆಂಡ್ ಆಗಿರ್ತಾರೆ. ಸಂಗೀತ ತುಂಬ ಲೇಟಾಗಿ ಮನೆಗೆ ಬಂದಿದ್ದರಿಂದ ಆಲ್ರೆಡಿ ಏಕಾಂಬರಂ ಮಲಗಿರ್ತಾರೆ. ಅವರನ್ನು ಎಬ್ಸೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರೂ ಕೂಡ ಅವ್ರು ಎದ್ದೇಳೋದೇ ಇಲ್ಲ. ಹಾಗೆಯೇ ಬಾಗಿಲು ತಡ್ತಿದ್ದಂಥ ಸೌಂಡ್ ಕೂಡ ನಿಂತಿದ್ರಿಂದ ಸಂಗೀತ ಸ್ವಲ್ಪ ನಿಟ್ಟಿಸಿರು ಬಿಡ್ತಾರೆ. ಆದರೆ ಮನೆ ಮೇಲ್ಗಡೆ ಹಂಚ್ ಮೇಲೆ ಏನೋ ಓಡಾಡ್ದಂಥ ಸೌಂಡ್ ಆಗುತ್ತೆ. ಹಾಗೆಯೇ ಗಂಡ ಮಲಗದಂಥ ಬೆಡ್ರೂಮಲ್ಲಿ ಕೂಡ ಜೋರಾಗಿ ಸೌಂಡ್ ಆಗುತ್ತೆ. ಇದರಿಂದ ತುಂಬ ಹೆದರಿದಂಥ ಸಂಗೀತ ಆ ಬಾಗಿಲನ್ನ ಒಡೆದು ಒಳಗೆ ಬರೋಷ್ಟ್ರೊಳಗಾಗ್ಲೇ ಏಕಾಂಬರಂನ ಆ ಹಂಚನ್ನ ತೆಗೆದು ಯಾರೋ ಅವನನ್ನು ಅಲ್ಲಿಂದ ಕರ್ಕೊಂಡು ಹೊರಟೋಗಿರ್ತಾರೆ. ಸೊ ಇದನ್ನು ನೋಡಿದಂಥ ಸಂಗೀತನಿಗೆ ತುಂಬ ಗಾಬರಿಯಾಗಿ ಅಲ್ಲೇ ತಲೆ ತಿರುಗು ಬಿದ್ದೋಗ್ತಾರೆ. ಸೊ ಇಲ್ಲಿಗೆ ಸೆಕೆಂಡ್ ಎಪಿಸೋಡ್ ಮುಗಿಯುತ್ತೆ. ಹಾಗೆ ಥರ್ಡ್ ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ಕೈಕಾಲು ಕೂಡ ಆಡಿಸೋದಕ್ಕೆ ಆಗದೆ ಇರುವಂಥ ಪರಿಸ್ಥಿತಿನಲ್ಲಿ ಕಾಡಿನಲ್ಲಿ ಕೂತಿರುವಂಥ ಏಕಾಂಬರಂನ ತೋರಿಸ್ತಾರೆ. ಸೊ ಈಗ ಏಕಾಂಬರಂಗೆ ಜ್ಞಾನ ಬರುತ್ತೆ. ಜ್ಞಾನ ಬಂದರೂ ಕೂಡ ಅವ್ನ ಕೈಕಾಲು ಮೂಮೆಂಟ್ಸ್ ಮಾಡಲಿಕ್ಕೆ ಆಗ್ತಾನೆ ಇರೋದಿಲ್ಲ. ಹಾಗೆಯೇ ತುಂಬ ವಿಚಿತ್ರವಾದ ಸೌಂಡ್ಸು ಏಕಾಂಬರಂಗೆ ಕೇಳಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ್ಲೇ ಏಕಾಂಬರಂ ಕಣ್ಣೆದುರುಗಡೆನೆ ವನರಚಿ ಬಂದು ನಿಂತ್ಕೊಳ್ಳುತ್ತೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಅಂತ ಏಕಾಂಬರಂ ಮನೆಗೆ ಹೋಗಿರೋ ಅಂತ ಇನ್ಸ್ಪೆಕ್ಟರ್ ರಿಷಿ ಹಾಗೆಯೇ ಅಯ್ಯನಾರ್ ಹಾಗೆ ಚಿತ್ರನ ತೋರಿಸ್ತಾರೆ. ಸಂಗೀತ ಅಕ್ಕನ ಮಗಳನ್ನ ವಿಚಾರಿಸುವಾಗ ಗೊತ್ತಾಗೋದೇನು ಅಂತಂದರೆ ಅವಳು ಬರೋಷ್ಟ್ರೊಳಗಾಗ್ಲೇ ಸಂಗೀತ ಆ ಮನೆಯಲ್ಲಿ ತಲೆ ತಿರುಗಿ ಬಿದ್ದಿರ್ತಾಳೆ. ಕಷ್ಟಪಟ್ಟು ಡೋರ್ ಓಪನ್ ಮಾಡಿ ಹಾಸ್ಪಿಟಲ್ಗೆ ಸೇರಿಸಲಾಗಿರುತ್ತೆ. ಸಂಗೀತನ ಪರಿಸ್ಥಿತಿ ಅಂತೂ ಅವಳು ಆಲ್ರೆಡಿ ತುಂಬ ಗರ್ಭಿಣಿ ಆಗಿರೋದ್ರಿಂದ ತುಂಬಾ ಚಿಂತಾಜನಕ ಆಗಿರುತ್ತೆ. ಹಾಗೆಯೇ ಆ ಹಂಚಿನ ಹೊಡೆದು ಏಕಾಂಬರಂನ ಆ ಹಂಚಿನ ಪ್ಲೇಸಿಂದ ಎತ್ಕೊಂಡು ಹೋಗಿರೋದ್ರಿಂದ ರಿಷಿ ಅದನ್ನು ತದೇಕ ಚಿತ್ತದಿಂದ ನೋಡ್ತಾ ಕೇಳ್ತಾರೆ. ಅದೆಷ್ಟು ಬೇಗನೆ ಹೆಂಚನ್ನ ಹೊಡೆದು ಒಳಗೆ ಬಂದಂಥವ್ರು ಏಕಾಂಬರಂನ ಕಿಡ್ನ್ಯಾಪ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಂತ ಯೋಚಿಸ್ತಾ ಇರ್ತಾರೆ. ಹಾಗೆಯೇ ಏಕಾಂಬರಂ ಇನ್ನೂ ಕೂಡ ಬದುಕಿರೋವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಆದಷ್ಟು ಬೇಗ ಅವನನ್ನು ಹುಡ್ಕೋಣ ಅಂತ ಹೇಳಿ ಈ ಒಂದು ಟೀಮ್ ಕಾಡ್ ಕಡೆಗೆ ಹೋಗ್ತಾರೆ ವಿತ್ ಡಾಗ್ ಸ್ಕ್ವಾಡ್ಸ್ ಜೊತೆಗೆ. ಅಲ್ಲಿ ಹೋದಂಥ ಡಾಗ್ ಸ್ಕ್ವಾಡ್ಸ್ ಯಾವುದೋ ಒಂದು ಸೌಂಡ್ ಕೇಳಿಸ್ಕೊಂಡು ಜೋರಾಗಿ ಬೊಗಳೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಸೊ ಇದನ್ನು ನೋಡಿದಂಥ ರಿಷಿ ಹಾಗೆ ಟೀಮ್ ಎಲ್ಲರೂ ಕೂಡ ಗನ್ ಇಟ್ಕೊಂಡು ಆ ಸೌಂಡ್ಸ್ ಬರೋ ಕಡೆಗೆ ಏಮ್ ಮಾಡಿ ನಿಂತ್ಕೊಂಡಿರ್ತಾರೆ. ಹಾಗೆಯೇ ರಿಷಿ ಅಲ್ಲೇನಿರ್ಬೋದು ಅಂತ ಹೋಗಿ ನೋಡೋವಾಗ ಏಕಾಂಬರಂ ಆಲ್ರೆಡಿ ಬಲೆಗಳ ಮಧ್ಯದಲ್ಲಿ ಜೀವಂತ ಶವವಾಗಿರ್ತಾರೆ. ಸೊ ಇದನ್ನು ನೋಡಿದಂಥ ರಿಷಿ ಹಾಗೆ ಟೀಮ್ಗೆ ತುಂಬಾ ಗಾಬರಿ ಆಗುತ್ತೆ. ಹಾಗೆಯೇ ಏಕಾಂಬರಂ ಬಾಡಿನ ಆಟೋಪ್ಸಿಗೆ ತೊಗೊಂಡು ಹೋಗಿ ಎಕ್ಸಾಮಿನ್ ಮಾಡೋವಾಗ ಡಾಕ್ಟರ್ ಹೇಳೋದೇನು ಅಂತಂದರೆ ಏಕಾಂಬರಂ ಆಗಿರ್ಬೋದು ಅಥವಾ ವೆಬ್ ಸೀರೀಸ್ನ ಸ್ಟಾರ್ಟಿಂಗ್ನಲ್ಲಿ ಸತ್ತಂಥ ರಾಬರ್ಟ್ ಆಗಿರ್ಬೋದು, ಇವರಿಬ್ಬರು ಕೂಡ ಒಂದೇ ರೀತಿಯಲ್ಲಿ ಸತ್ತಿರೋ ಅಂಥ ವ್ಯಕ್ತಿಗಳಾಗಿರ್ತಾರೆ. ಹಾಗೆಯೇ ಏಕಾಂಬರಂ ಕುತ್ತಿಗೆಯಿಂದ ವಿಚಿತ್ರವಾದ ಶಬ್ದ ಬರ್ತಾ ಇರುತ್ತೆ. ಸೊ ಏನಿರ್ಬೋದು ಅಂತ ನೋಡ್ತಾ ಇರುವಾಗಲೇ ಅವ್ರ ಬಾಯಿಂದ ಚಿಕ್ಕ ಚಿಕ್ಕ ಹುಳುಗಳು ಆರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಆ ಹುಳನ ಹಿಡಿದು ಒಂದು ಹುಳನ ಎಕ್ಸಾಮಿನ್ ಮಾಡಿದಂಥ ಡಾಕ್ಟರ್ ಹೇಳೋದೇನು ಅಂತಂದರೆ ಈ ಒಂದು ಚಿಕ್ಕ ಚಿಕ್ಕ ಹುಳುಗಳನ್ನು ವೆಬ್ ಸ್ಪಿನ್ನರ್ ಅನ್ನೋ ಹೆಸರಿನಿಂದ ಕರೀತಾರೆ. ಹಾಗೆಯೇ ರೇಷ್ಮೆ ಹುಳುಗಳು ಹೇಗೆ ಅದರ ಒಂದು ಎಂಜಲಿನಿಂದ ರೇಷ್ಮೆ ಬಿಡುತ್ತೋ ಈ ವೆಬ್ ಸ್ಪಿನ್ನರ್ ಕೂಡ ಇದರ ಒಂದು ಕಾಲಿನಿಂದ ಇದರ ರೇಷ್ಮೆನ ಬಿಡುತ್ತೆ ಅಂತ ತಿಳಿಸ್ತಾರೆ. ಇದು ನಡೀತಾ ಇದ್ರೆ ತಾನಾಗೇನೆ ಬಲೆ ಕಟ್ತಾ ಹೋಗುತ್ತೆ ಅಂತ ತಿಳಿಸ್ತಾರೆ. ಸೊ ಇದನ್ನೆಲ್ಲ ಕೇಳಿಸ್ಕೊಳ್ತಿದ್ದಂಥ ರಿಷಿ ಈಗ ಸತ್ತಂಥ ವಿಕ್ಟಿಮ್ಗಳಿಗೆ ಯಾರಾದರೂ ಟ್ರೈನಿಂಗ್ ಕೊಟ್ಟು ಈ ಹುಳುಗಳಿಂದ ಈ ರೀತಿ ಬಲೆ ಕಟ್ಸೋದಕ್ಕೆ ಸಾಧ್ಯನಾ ಅಂತ ಕೇಳೋವಾಗ ಪ್ರಾಣಿಗಳಿಗೆ ಟ್ರೈನಿಂಗ್ ಕೊಡೋ ರೀತಿ ಹುಳುಗಳಿಗೆ ಟ್ರೈನಿಂಗ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳಿಸ್ತಾರೆ. ಹಾಗೆಯೇ ಡಾಕ್ಟರ್ ಇನ್ನು ಡೀಟೇಲ್ ಆಗಿ ಹೇಳಬೇಕು ಅಂತಂದರೆ ಏನಿಲ್ಲ ಅಂತಂದ್ರೂ ನನಗೆ 2 ವಾರಗಳ ತನಕ ಟೈಮ್ ಬೇಕು ಅಂತ ಕೇಳ್ಕೊಳ್ತಾರೆ. ಹಾಗಲೇ ರಿಷಿಗೆ DSP ಆಫೀಸಿಗೆ ಬರ್ತಾ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗಿದ್ದರಿಂದ ಅವರಿಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅಂತ ಆಫೀಸಿಗೆ ಬರ್ತಾರೆ. ರಿಷಿ ಹೇಳೋದೇನು ಅಂತಂದರೆ ಎಲ್ಲದನ್ನು ಕೂಡ ಯಾವುದೋ ಒಬ್ಬ ವ್ಯಕ್ತಿ ಕೈಲಿಂದ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಇದನ್ನೆಲ್ಲ ಮಾಡ್ತಾ ಇರೋದು ಒಂದು ಗುಂಪಿಂದನೇ ಸಾಧ್ಯ ಆಗಿರೋದು. ಹಾಗೆಯೇ
ಈ ರೀತಿ ಕೃತ್ಯಗಳನ್ನು ಮಾಡೋದಕ್ಕೆ ಮೋಟಿವ್ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆದಷ್ಟು ಬೇಗ ಮೋಟಿವ್ ಏನು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ ಅಂತ ತಿಳಿಸ್ತಾರೆ. ಕೊಲೆ ಮಾಡ್ತಿರೋಂಥ ವ್ಯಕ್ತಿಗಳಿಗೆ ಅಟೆನ್ಷನ್ ಬೇಕಾಗಿರೋದ್ರಿಂದ ಸಾಯಿಸಿರೋಂಥ ವ್ಯಕ್ತಿಗಳನ್ನು ಯಾವುದಾದ್ರೂ ಮರದ ಮೇಲೆ ಕಣ್ಣಿಗೆ ಕಾಣಿಸೋ ರೀತಿನೇ ಮಾಡಿಟ್ಟು ಹೋಗ್ತಾ ಇದ್ದಾರೆ. ಹಾಗೆಯೇ ಯಾರಾದರೂ ಅದನ್ನು ಗುರುತಿಸ್ಲಿ ಅನ್ನೋ ಉದ್ದೇಶದಿಂದ ಅವ್ರ ಜೊತೆ ಇರೋಂಥ ವ್ಯಕ್ತಿಗಳಿಗೆ ಹೆದರಿಸೋ ಹಾಗೆ ಮಾಡ್ತಾ ಇದ್ದಾರೆ ಅಂತ ಅಷ್ಟನ್ನು ಕೂಡ DSPಗೆ ವಿವರಿಸಿ ಹೇಳ್ತಾರೆ. ಹಾಗೆ ನೆಕ್ಸ್ಟ್ ಸೀನಲ್ಲಿ ನಾವು ವನರಚಿ ಗೊಂಬೆನ ರೆಡಿ ಮಾಡ್ತಾ ಇರೋವಂಥ ಒಂದು ಲೇಡಿನ ನೋಡ್ತೀವಿ. ಆ ಗೊಂಬೆನ ಜಯ ಅನ್ನೋ ಪುಟ್ಟ ಹುಡುಗಿ ತುಂಬ ಆಸೆ ಕಣ್ಣುಗಳಿಂದ ನೋಡ್ತಾ ಇರುವಾಗಲೇ ಆ ಶಾಪ್ ಓನರು, ಈ ಗೊಂಬೆ ನಿನಗೆ ಅಷ್ಟಕ್ಕೊಂದು ಇಷ್ಟ ಆಯಿತಾ, ಸರಿ ತೊಗೊಂಡು ಹೋಗು ಅಂತ ಕೊಡಲಿಕ್ಕೆ ಅಂತ ಬರೋವಾಗಲೇ ಅಲ್ಲಿಗೆ ಬಂದಂಥ ಜಯಾಳ ತಾಯಿ ಅವಳನ್ನು ಅಲ್ಲಿಂದ ವಾಪಸ್ ಕರ್ಕೊಂಡು ಹೋಗ್ತಾರೆ. ಆದರೂ ಕೂಡ ಜಯ ಆ ಗೊಂಬೆನ ತುಂಬ ವಿಚಿತ್ರವಾಗಿ ನೋಡ್ತಾ ಇರ್ತಾಳೆ. ಮನೆಗೆ ಬಂದಂಥ ಜಯಾಳ ತಾಯಿ ಮನೆಯಲ್ಲಿ ಎಲ್ಲ ಕಡೆನೂ ಕೂಡ ಜಯನ ತುಂಬ ಹುಡುಕ್ತಾರೆ. ಆದರೂ ಕೂಡ ಅವಳು ಎಲ್ಲೆಲ್ಲೂ ಕಾಣಿಸ್ತಾನೆ ಇರೋದಿಲ್ಲ. ಅಲ್ಲಿ ನೋಡಿದ್ರೆ ಜಯ ಬೆಡ್ರೂಮಲ್ಲಿ ಅದೇ ವನರಚಿತ ಗೊಂಬೆ ಜೊತೆಗೆ ಮಾತಾಡ್ತಾ ಇರ್ತಾಳೆ. ಸೊ ಅವರಮ್ಮ, ನೀನು ಯಾರ ಜೊತೆ ಮಾತಾಡ್ತಿದ್ಯಾ ಅಂತ ಕೇಳಿ ಅಲ್ಲಿಂದ ವಾಪಸ್ ಹೊರಟೋಗ್ತಾಳೆ. ಅವತ್ತಿನ ದಿವಸ ರಾತ್ರಿನೇ ಅವ್ರ ಮನೆಯಲ್ಲಿ ವಿಚಿತ್ರವಾದ ಶಬ್ದಗಳು ಬರೋದಕ್ಕೆ ಶುರು ಆಗುತ್ತೆ. ಸೊ ಜಯಾಳ ತಾಯಿ ಅವ್ರ ತಂದೆನ ಎಬ್ಸಿ, ಏನೇನೋ ಸೌಂಡ್ ಬರ್ತಾ ಇದೆ ಮನೆಯಲ್ಲಿ, ಏನು ಸೌಂಡು ಅಂತ ನೋಡಿ ಅಂತ ಹೇಳೋವಾಗ ಮನೆ ಮೂರು ಸುತ್ತ ಹುಡ್ಕಾಡ್ದಂಥ ಅವ್ರ ತಂದೆ ಮಗಳ ರೂಮ್ನಲ್ಲಿದ್ದಂಥ ವನರಚಿ ಗೊಂಬೆನ ಅಬ್ಸರ್ವ್ ಮಾಡಿ, ಇದು ಆಟ ಆಡೋ ಅಂಥ ಗೊಂಬೆ ಅಂದ್ಕೊಂಡಿದ್ಯಾ, ಏನು ಗೊಂಬೆನೋ ಏನೋ ಅದು ಅಂತ ಹೇಳಿ ಅದನ್ನು ಸುಟ್ಟಾಕ್ತಾರೆ. ಸೊ ಇದನ್ನು ನೋಡಿದಂಥ ಜಯಾಳ ತಾಯಿ, ನನಗನ್ಸೋ ಪ್ರಕಾರ ಇದು ಏನು ಗೊಂಬೆ ಅಂತ ಗೊತ್ತಿಲ್ಲ, ನೀವು ಈ ಥರ ಸುಟ್ಟಾಕ್ತಾ ಇರೋದು ತಪ್ಪು ಅನಿಸುತ್ತೆ, ಆದಷ್ಟು ಬೇಗ ಮನೆಯಲ್ಲಿ ಪೂಜೆ ಇಟ್ಕೊಳ್ಳೋಣ ಅಂತ ತಿಳಿಸ್ತಾಳೆ. ಅದೇ ಮನೆ ಹತ್ರ ವನರಚಿ ಇರೋದನ್ನ ನಮಗೆ ತೋರಿಸ್ತಾರೆ. ಹಾಗೆಯೇ ನೆಕ್ಸ್ಟು ಅಯ್ಯನಾರ್ ಹಾಗೆ ಅವ್ರು ಮದುವೆ ಮಾಡ್ಕೊಂಡಿರೋ ಅಂಥ ಯಮುನಾ ಅವ್ರ ವೈಫ್ನ ತೋರಿಸ್ತಾರೆ. ಅವ್ರ ವೈಫು ಒಂದು ನಾಟಿ ವೈದ್ಯ ಆಗಿರ್ತಾರೆ. ಅವರಿಬ್ರದ್ದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಅಯ್ಯನಾರ್ ಮನೆಯಲ್ಲಿ ಅವಳ ಜಾತಕ ಸರಿ ಇಲ್ಲ ಅಂತ ಹೇಳಿ ಸೇರಿಸಿರೋದ್ರಿಲ್ಲ. ಹಾಗೆಯೇ ಯಮುನಾ ತಂದೆಗೆ ಬೇರೆ ದಾರಿ ಇಲ್ದೇ ಅವಳ ಜೊತೆ ಮಾತಾಡದೇ ಇದ್ರೂ ಕೂಡ ಅವಳನ್ನು ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ಸೊ ಅಲ್ಲಿಗೆ ಬಂದಂಥ ಅಯ್ಯನಾರ್ ಅವಳನ್ನು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಮದುವೆ ಆಗಿದ್ದ ದಿವಸನೇ ನನ್ನ ಕಾಲ್ಗುಣ ಸರಿ ಇಲ್ಲ ಅಂತ ಹೇಳಿ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ರಿ ಅಲ್ವಾ, ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ಹೇಳಿ ಅಯ್ಯನಾರ್ನ ಅಲ್ಲಿಂದ ಕಳಿಸ್ತಾಳೆ. ಹಾಗೆಯೇ ನಮಗಿಲ್ಲಿ ಚಿತ್ರ ಅವರ ಫ್ಯಾಮಿಲಿನ ತೋರಿಸ್ತಾರೆ. ಚಿತ್ರಾಗೆ ಮದುವೆ ಮಾಡಲಿಕ್ಕೆ ಅಂತ ಹುಡುಗನ ಕರೆಸಿರ್ತಾರೆ. ಆದರೆ ಇದು ಚಿತ್ರಾಗೆ ಇಷ್ಟ ಆಗ್ತಾ ಇರೋದಿಲ್ಲ. ಕಷ್ಟಪಟ್ಟು ಅವರಿಂದ ತಪ್ಪಿಸ್ಕೊಂಡು ಅಲ್ಲಿಂದ ವಾಪಸ್ ಅಯ್ಯನಾರ್ನ ಮಾತಾಡ್ಸೋದಕ್ಕೆ ಅಂತಲೇ ಬರ್ತಾಳೆ. ಸೊ ಈ ರೀತಿ ಬಂದಂಥ ಚಿತ್ರ ಯಮುನಾ ಹಾಗೆಯೇ ಅಯ್ಯನಾರ್ ದೂರ ಆಗಿರೋದ್ರಿಂದ ಆದಷ್ಟು ಬೇಗ ಅವಳನ್ನು ಕನ್ವಿನ್ಸ್ ಮಾಡಿ ನಿನ್ನ ಜೊತೆಗೆ ಇರೋ ಹಾಗೆ ನೋಡ್ಕೋ ಅಂತ ಹೇಳಿ ಒಂದು ಸಜೆಷನ್ನ ಕೊಡ್ತಾಳೆ. ನೆಕ್ಸ್ಟು ರಿಷಿ ಲೈಫ್ನಲ್ಲಿ ಏನು ನಡೆದಿದೆ ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ತೋರಿಸ್ತಾರೆ. ರಿಷಿಗೆ ಆಲ್ರೆಡಿ ಎಂಗೇಜ್ಮೆಂಟ್ ಆಗಿರುತ್ತೆ, ತುಂಬ ಪ್ರೀತಿಸಿ ಅವಳ ಜೊತೆಗೆ ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ತಾರೆ. ಆದರೆ ಯಾವಾಗಲೂ ಕೂಡ ರಿಷಿ ವರ್ಕ್ ಅಂತಲೇ ಇರೋದ್ರಿಂದ ಆ ಹುಡುಗಿ ರಿಷಿನ ತುಂಬಾ ಮಿಸ್ ಮಾಡ್ಕೊಳ್ತಾ ಇರ್ತಾಳೆ. ಸೊ ಇದನ್ನು ನೋಡಿದಂಥ ರಿಷಿ, ಇನ್ ಕೇಸ್ ನನಗೆ ಇರೋವಂಥ ಜಾಬು ತುಂಬಾ ರಿಸ್ಕಿ ಜಾಬ್ ಆಗಿರೋದ್ರಿಂದ ನನಗೇನಾದರೂ ಆದರೆ ನೀನು ಮೂವ್ ಆನ್ ಆಗು, ಮತ್ತೊಬ್ಬನ್ನ ಮದುವೆ ಮಾಡಿಕೊಂಡು ನಿನ್ನ ಲೈಫ್ನ ಆರಾಮಾಗಿ ಲೀಡ್ ಮಾಡು ಅಂತ ಹೇಳ್ತಾನೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಆ ಹುಡುಗಿ, ಚಾನ್ಸೇ ಇಲ್ಲ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ, ಇಫ್ ಇನ್ ಕೇಸ್ ನಾನೇನಾದರೂ ನಿನಗಿಂತ ಮುಂಚೆ ಸತ್ತೋದ್ರೆ ಲೈಫ್ ಲಾಂಗ್ ನಿನ್ನನ್ನು ದೆವ್ವ ಆಗಿ ಕಾಡ್ತಾನೆ ಇರ್ತೀನಿ ಅಂತ ಹೇಳ್ತಾಳೆ. ಈಗ ಅವಳು ಹೇಳಿರೋ ಪ್ರಕಾರನೇ ರಿಷಿಗೆ ದೆವ್ವ ಆಗಿ ಕಾಡ್ತಾ ಇದ್ದಾಳೆ. ಸೊ ರಿಷಿ ಲೈಫ್ನಲ್ಲಿ ಏನಾಗಿದೆ ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ಳೋಣ. ಹಾಗೆ ನೆಕ್ಸ್ಟ್ ಸೀನಲ್ಲಿ 4th ಎಪಿಸೋಡ್ನ ಸ್ಟಾರ್ಟಿಂಗ್ನಲ್ಲಿ ವನಚರಿತ ಗೊಂಬೆನ ಮಾಡ್ತಾ ಇದ್ದಂತಹ ಶಾಪ್ ಓನರ್ ಶಾಪ್ನ ಕ್ಲೋಸ್ ಮಾಡಿಕೊಂಡು ಮನೆಗೆ ಬರೋವಾಗ ಅವಳನ್ನು ಯಾವುದೋ ಒಂದು ವ್ಯಕ್ತಿ ಫಾಲೋ ಮಾಡಿಕೊಂಡು ಬರ್ತಾ ಇರ್ತಾನೆ. ಸೊ ಇದನ್ನು ನೋಡಿದಂಥ ಶಾಪ್ ಓನರ್ಗೆ ಗಾಬರಿಯಾಗಿ ಸೀದಾ ಮನೆಗೆ ಬಂದು ಡೋರ್ ಕ್ಲೋಸ್ ಮಾಡ್ಕೊಳ್ತಾಳೆ. ಆದರೂ ಕೂಡ ಫಾಲೋ ಮಾಡ್ಕೊಂಬಂದಂಥ ವ್ಯಕ್ತಿ ಕಿಟಕಿಯಿಂದ ಅವಳನ್ನೇ ಅಬ್ಸರ್ವ್ ಮಾಡ್ತಾ ಇರೋವಾಗ ಅವಳು ತುಂಬ ವಿಚಿತ್ರವಾಗಿ ಕೈನೆಲ್ಲ ಟ್ವಿಸ್ಟ್ ಮಾಡಿ ಒಂದು ಡೆವಿಲ್ ಲುಕ್ ಕೊಡ್ತಾಳೆ. ನೋಡ್ತಾ ಇದ್ದಂಥ ವ್ಯಕ್ತಿ ಅಲ್ಲಿಂದ ಎದ್ರುಕೊಂಡು ಓಡಿ ಹೊರಟೋಗ್ತಾನೆ. ಹಾಗೆಯೇ ನೆಕ್ಸ್ಟು ಅಯ್ಯನಾರ್ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ತಾ ಇದ್ದದನ್ನು ನೋಡಿದಂಥ ಅಯ್ಯನಾರ್ನ ತಂದೆ ನಮ್ಮ ಮನೆ ಬಿಟ್ಟು ಅವಳ ಜೊತೆನೇ ಬದುಕಬೇಕು ಅಂತ ನಿನ್ನ ಮಗ ಡಿಸೈಡ್ ಮಾಡ್ಕೊಂಡಿದ್ದಾನ ಅಂತ ಕೇಳೋವಾಗ ಹಾಗೇನಿಲ್ಲ, ಅವನು ತೆಂಕನ ಕಾಡಿಗೆ ಹೋಗಿ ಯಾವುದೋ ಒಂದು ಕೇಸ್ ವಿಷಯವಾಗಿ ಅಲ್ಲೇ ಸ್ಟೇ ಆಗ್ತೀನಿ ಅಂತ ಹೇಳ್ತಾ ಇದ್ದಾನೆ ಅಂತ ತಿಳಿಸ್ತಾರೆ. ಹಾಗೆಯೇ ತೆಂಕನಕಾಡುಗೆ ಅಯ್ಯನಾರ್ ಹಾಗೆಯೇ ಇನ್ಸ್ಪೆಕ್ಟರ್ ರಿಷಿ ಇಬ್ಬರು ಕೂಡ ಅಲ್ಲಿರೋಂಥ ಗೆಸ್ಟ್ ಹೌಸ್ನಲ್ಲೇ ಸ್ಟೇ ಆಗಿ ಕೇಸ್ನ ಸಾಲ್ವ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಹಾಗೆಯೇ ತೆಂಕನಕಾಡು ಆ ಗೆಸ್ಟ್ ಹೌಸಿಗೆ ಹೋಗೋಷ್ಟ್ರೊಳಗಾಗಲೇ ಫಾರೆಸ್ಟ್ ರೇಂಜ್ ಆಫೀಸರ್ ಆಗಿರೋ ಅಂಥ ಸತ್ಯ ಅಲ್ಲಿಗೆ ಬಂದು ಇವರಿಬ್ಬರು ಕೂಡ ಅಲ್ಲಿ ಸ್ಟೇ ಆಗಲಿಕ್ಕೆ ಬೇಕಾದಂಥ ಅನುಕೂಲ ಎಲ್ಲದನ್ನು ಕೂಡ ರೆಡಿ ಮಾಡಿ ಕೊಟ್ಟಿರ್ತಾರೆ.
ಹಾಗೆಯೇ ಇನ್ಸ್ಪೆಕ್ಟರ್ ರಿಷಿ ಸತ್ಯ ಅವ್ರ ಜೊತೆ ಮಾತಾಡ್ತಾ ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ ಅಂತ ಹೇಳಿ ಫಾರೆಸ್ಟ್ ಗಾರ್ಡ್ ಒಬ್ಬರು ಅನಿಮಲ್ ಟ್ರ್ಯಾಪ್ನಲ್ಲಿ ಸಿಗಾಕೊಂಡು ವನರಚಿನ ನೋಡಿದ್ರಂತೆ ಹೌದಾ ಅಂತ ಕೇಳೋವಾಗ ಎಲ್ಲರೂ ಕೂಡ ನಾನು ನೋಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಹೇಳಿಲ್ಲ ಅಷ್ಟೇ ಅಂತ ಹೇಳ್ತಾರೆ. ಆಗ್ಲೇ ನೀವು ವನರಚಿನ ನೋಡಿದಿರಾ ಅಂತ ಇನ್ಸ್ಪೆಕ್ಟರ್ ರಿಷಿ ಸತ್ಯನ ಕೇಳಿದ್ದಕ್ಕೆ ಸಪೋಸ್ ನಾನೇನಾದರೂ ನಿಮಗಿಂತ ಮುಂಚೆನೇ ವನರಚಿನ ನೋಡಿದ್ರೆ ನೀವು ಹಿಡಿಯೋದಕ್ಕೂ ಮುಂಚೆನೇ ವನರಚಿನ ನಾನೇ ಹಿಡ್ದಿರ್ತೀನಿ ಅಂತ ಹೇಳ್ತಾರೆ. ಆಗ್ಲೇ ಅಲ್ಲಿಗೆ ಬೀಟ್ ಆಫೀಸರ್ ಆಗಿರೋ ಅಂತ ಕ್ಯಾಥರಿನ್ ಬರ್ತಾರೆ. ಕ್ಯಾಥರಿನ್ ನೋಡಿದಂಥ ಸತ್ಯ ನಾನು ಪುನೀತನ್ ಬರಕ್ಕೆ ಹೇಳಿದ್ದೆ ಅಲ್ವಾ ಅಂತ ಕೇಳೋವಾಗ ಅವಳಿಗೆ ಬೇರೆ ಕಡೆ ಡ್ಯೂಟಿ ಇರೋದ್ರಿಂದ ಇರ್ಫಾನ್ ಸರ್ ನನ್ನನ್ನು ಇಲ್ಲಿ ಕಳಿಸಿದ್ರು ಅಂತ ಹೇಳ್ತಾಳೆ. ಅದಕ್ಕೆ ಸತ್ಯ ಸರಿ ಅಂತ ಅಂದಂಥವ್ರು ರಿಷಿಗೆ ನೀವು ಫಾರೆಸ್ಟ್ ಆಫೀಸಲ್ಲಿ ಎಲ್ಲಿಗೆ ಹೋಗಬೇಕು ಅಂತಂದರೂ ಕೂಡ ಇವ್ರು ಹೆಲ್ಪ್ ತಗೊಳ್ಳಿ, ಹಾಗೆಯೇ ಹಳ್ಳಿ ಜನರ ಜೊತೆಗೆ ಯಾರ ಜೊತೆಗೆ ಮಾತಾಡಬೇಕು ಅಂದರೂ ಕೂಡ ಇವ್ರಿಗೆ ಹೇಳಿ ಅಂತ ಹೇಳ್ತಾರೆ. ಈ ಒಂದು ಕೇಸ್ನ ವಿಷಯವಾಗಿ ನಿಮ್ಗೆ ಏನೇ ಅಸಿಸ್ಟೆನ್ಸ್ ಬೇಕು ಅಂದರೂ ಕೂಡ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ತಿಳಿಸ್ತಾರೆ. ಸೊ ಇನ್ಮೇಲಿಂದ ಕ್ಯಾಥರಿನ್ ಕೂಡ ಇಲ್ಲೇ ಸ್ಟೇ ಆಗ್ಬೋದು ಅಂತ ಹೇಳಿ ಸತ್ಯ ಅಲ್ಲಿಂದ ಹೊರಡ್ತಾರೆ. ಹಾಗೆಯೇ ನಮಗೆ ನೆಕ್ಸ್ಟು ಅಯ್ಯನಾರ್ನ ವೈಫ್ ಯಮುನಾ ತುಂಬ ದುಃಖದಿಂದ ಅಳ್ತಾ ಇರ್ತಾರೆ. ಆಗ್ಲೇ ಅಯ್ಯನಾರ್ ಕಾಲ್ ಮಾಡಿ ಆದಷ್ಟು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಹಾಗೆಯೇ ಲಾಸ್ಟಿಗೆ ನಿನ್ನ ಮೇಲಿಂದ ನಿನಗಿಷ್ಟ ಇಲ್ಲ ಅಂದರೆ ನಾನು ಫೋನ್ ಮಾಡೋದಿಲ್ಲ ಬಿಡು ಅಂತ ಹೇಳಿ ಕಾಲ್ನ ಡಿಸ್ಕನೆಕ್ಟ್ ಮಾಡ್ತಾರೆ. ಹಾಗೆ ನೆಕ್ಸ್ಟು ಚಿತ್ರ ಫೋನ್ನಲ್ಲಿ ಅವರ ಒಂದು ಫ್ರೆಂಡನ್ನು ಫೋಟೋ ನೋಡ್ತಾ ಅವಳಿಗೆ ಒಂದು ಲೈಕ್ ಬಟನನ್ನು ಪ್ರೆಸ್ ಮಾಡ್ತಾರೆ. ಆಗಲೇ ಅವ್ರ ಫ್ರೆಂಡ್ ಚಿತ್ರಾಗೆ ವಿಡಿಯೋ ಕಾಲ್ ಮಾಡಿ ನನಗೆ ಇಂಟರ್ವ್ಯೂ ಇರೋದ್ರಿಂದ ನಿಮ್ಮ ಮನೆಗೆ ಬಂದು ಸ್ಟೇ ಆಗಿ ಇಂಟರ್ವ್ಯೂಗೆ ಹೋಗ್ತೀನಿ ಅಂತ ತಿಳಿಸ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಚಿತ್ರ ತುಂಬ ಖುಷಿಯಿಂದ ಸರಿ ಅಂತ ಹೇಳಿ ಒಪ್ಕೊಳ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಕ್ಯಾಥರಿನ್, ಇನ್ಸ್ಪೆಕ್ಟರ್ ರಿಷಿ ಹಾಗೇನೆ ಅಯ್ಯನಾರ್ 3 ಜನರು ಕೂಡ ಕೇಸಿಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಕ್ಲೂ ಸಿಗ್ಬೋದಾ ಅಂತ ಅನ್ಕೊಂಡು ಸತ್ತೋದಂಥ ಏಕಾಂಬರಂ ಅವರ ಆಫೀಸಿಗೆ ಹೊರಡ್ತಾರೆ. ಈ ರೀತಿ ಹೋಗೋವಾಗ್ಲೇ ಇನ್ಸ್ಪೆಕ್ಟರ್ ರಿಷಿ ಕ್ಯಾಥರಿನ್ ಹತ್ರ ನೀವು ಕೂಡ ವನರಚಿನ ನೋಡಿದ್ರಾ ಅಂತ ಕೇಳೋವಾಗ ನಾನು ಬರೀ ನೆರಳು ನೋಡ್ದಂಗಾಯ್ತು, ಯಾವುದೋ ಪ್ರಾಣಿ ಇರ್ಬೋದು ಅಂತ ಹೇಳಿ ಆ ಒಂದು ಮಾತಿಂದ ತಪ್ಪಿಸ್ಕೊಳ್ತಾಳೆ. ಹಾಗೇನೆ ಏಕಾಂಬರಂ ಆಫೀಸಿಗೆ ಬಂದಂತ ಇನ್ಸ್ಪೆಕ್ಟರ್ ರಿಷಿ ಅವರ ಫೋನ್ ಸಿಗ್ಬೋದಾ ಅಂತ ಕೇಳೋವಾಗ ಆಲ್ರೆಡಿ ನಿಮ್ಮ ಹತ್ರನೇ ಇದೆ ಅಲ್ವಾ ಅಂತ ಕೇಳ್ತಾರೆ. ರಿಷಿ ಅವರ ಪರ್ಸನಲ್ ಫೋನ್ ಅಲ್ಲ, ಬಿಸ್ನೆಸ್ಸಿಗೆ ಸಂಬಂಧಪಟ್ಟಂತ ಎಕ್ಸ್ಟ್ರಾ ಫೋನ್ ಅಂತ ಕೇಳೋವಾಗ ಇಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ರಿಷಿ ಆ ಒಂದು ಟೇಬಲ್ನಲ್ಲಿ ಏಕಾಂಬರಂ ಉಪಯೋಗಿಸ್ತಾ ಇದ್ದಂಥ ಎಕ್ಸ್ಟ್ರಾ ಫೋನನ್ನು ಅಲ್ಲಿಂದ ಕಂಡು ಹಿಡಿತಾರೆ. ಸೊ ಅದರಲ್ಲಿರುವಂಥ ಡೇಟಾಯಿಂದ ಏನಾದರೂ ಯೂಸ್ ಆಗ್ಬೋದಾ ಅಂತ ಅಯ್ಯನಾರ್ ಹತ್ರ ಆ ಫೋನನ್ನು ಕೊಟ್ಟು ಡೇಟಾ ತೆಗೆಸೋದಕ್ಕೆ ಹೇಳ್ತಾರೆ. ಅವತ್ತಿನ ದಿವಸನೇ ಕ್ಯಾಥರಿನಿಗೆ ಇನ್ಸ್ಪೆಕ್ಟರ್ ರಿಷಿಯ ಒಂದು ಕಣ್ಣು ಡ್ಯಾಮೇಜ್ ಆಗಿದೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗೇನೆ ಹಾಸ್ಪಿಟಲ್ಗೆ ಇವರಷ್ಟು ಜನರು ಕೂಡ ಬಂದು ನೋಡೋವಾಗ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಂಥ ಸಂಗೀತ ಹೊಟ್ಟೆಯೊಳಗಿರೋಂಥ ಮಗು ಅಬಾರ್ಷನ್ ಆಗೋಗಿರುತ್ತೆ. ಇದರಿಂದ ಸಂಗೀತ ತುಂಬ ದುಃಖದಿಂದ ನನ್ನ ಗಂಡ ಮಗುನ ಕಿತ್ಕೊಂಡೆ, ನನ್ನನ್ನು ಯಾಕೆ ಬಿಟ್ಟಿದ್ಯಾ ಅಂತ ಹೇಳಿ ವನರಚಿಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ್ಲೇ ರಿಷಿ ಅವರ ಒಂದು ಫ್ಲ್ಯಾಶ್ ಬ್ಯಾಕ್ನ ಜೀವನದಲ್ಲಿ ಏನು ನಡೆದಿದೆ ಅನ್ನೋದನ್ನ ಯೋಚಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪಬ್ಬಲ್ಲಿ ಕೂತು ರಿಷಿ ಹಾಗೆ ಅವ್ರ ಫ್ರೆಂಡ್ಸ್ ಅಷ್ಟು ಜನರು ಮಾತಾಡೋವಾಗ ಗೊತ್ತಾಗೋದೇನು ಅಂತಂದರೆ ರಿಷಿ ಅವರ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಕೊಂಡು ಆಲ್ರೆಡಿ 2 ಮಂತ್ಸ್ ಆಗೋಗಿರುತ್ತೆ. 2 ಮಂತ್ಸಿಂದನೂ ಕೂಡ ಅವರ ಫಿಯಾನ್ಸಿ ವಿಜಿನ ಮೀಟ್ ಮಾಡೋ ಇರೋದಿಲ್ಲ. ವಿಜಿ ಪದೇ ಪದೇ ರಿಷಿಗೆ ಕಾಲ್ ಮಾಡಿದ್ರಿಂದ ಪಿಕ್ ಮಾಡ್ದಂಥ ರಿಷಿ ಏನು ವಿಷಯ ಅಂತ ಕೇಳೋವಾಗ ವಿಜಿ ಹೇಳ್ತಾರೆ, ನಿನಗೆ ನನ್ನ ಜೊತೆ ಮಾತಾಡೋದಕ್ಕಿಂತ ನಿನ್ನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಪಬ್ಬಲ್ಲಿ ಕುಡಿಯೋದೇ ಹೆಚ್ಚಾಯ್ತಾ ಅಂತ ಕೇಳ್ತಾರೆ. ಹಾಗೆಯೇ ಇದನ್ನು ಕೇಳಿಸ್ಕೊಳ್ತಾ ಇದ್ದಂಥ ರಿಷಿ ನಾನು ಇಲ್ಲಿರೋದು ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳೋವಾಗ ನಿನಗೇನಾದರೂ ಆಚೆ ಕಡೆ ಬರಲಿಲ್ಲ ಅಂತಂದರೆ ಗಾಡಿ ಗುದ್ದಿಸ್ಕೊಂಡು ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಸೊ ಇದನ್ನ ಕೇಳಿಸ್ಕೊಂಡಂತ ರಿಷಿಗೆ ಶಾಕ್ ಆಗತ್ತೆ. ಹಾಗೇನೆ ಪಬ್ಬಿಂದ ಆಚೆ ನೋಡಿದಂಥ ರಿಷಿಗೆ ವಿಜಿ ಅಲ್ಲೇ ಮಳೆನಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದು ಕಾಣಿಸುತ್ತೆ. ಸೊ ಇಲ್ಲಿಗೆ ಫ್ಲ್ಯಾಶ್ ಬ್ಯಾಕ್ ಮುಗಿದು ತುಂಬ ಯೋಚಿಸ್ತಾ ಕೂತಿದ್ದಂಥ ರಿಷಿನ ಕ್ಯಾಥರಿನ್ ಬಂದು ಮುಟ್ಬಿಡ್ತಾಳೆ. ಇದರಿಂದ ಗಾಬರಿಯಾದಂಥ ರಿಷಿ ಕ್ಯಾಥರಿನ್ ಮೇಲೆ ಎಗರಾಡ್ತಾರೆ. ಸೊ ಇದನ್ನು ಕೇಳಿಸ್ಕೊಂಡಂಥ ಕ್ಯಾಥರಿನ್ ಫೈನಲಿ ಸಾರಿ ಕೇಳಿ ಅವ್ರಿಗೋಸ್ಕರ ತಂದಿದ್ದಂಥ ಊಟನ ಕೊಡ್ತಾಳೆ. ಹಾಗೆಯೇ ರಿಷಿಗೋಸ್ಕರ ತುಂಬ ತಲೆನೋವು ಅಂತ ಹೇಳಿದ್ರಿಂದ ಅವನಿಗೊಂದು ಕಪ್ ಕಾಫಿ ಕೊಡ್ತಾಳೆ. ಇದನ್ನು ಕುಡಿದಂಥ ರಿಷಿ ತುಂಬ ರಿಲ್ಯಾಕ್ಸ್ ಆಗಿ ಫೀಲ್ ಮಾಡ್ತಾರೆ. ರಿಷಿಗಾದಂಥ ಕಣ್ಣಿನ ಡ್ಯಾಮೇಜ್ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದ್ದಂಥ ಕ್ಯಾಥರಿನ್ ನಿಮ್ಮ ಕಣ್ಣು ಹೇಗೀಗಾಯಿತು ಅಂತ ಕೇಳಿದ್ರಿಂದ 3 ವರ್ಷದಿಂದ ನಡೆದಂಥ ಒಂದು ಇನ್ಸಿಡೆಂಟಲ್ಲಿ ಒಂದು ಗನ್ ಶಾಟ್ ನನ್ನ ಕಣ್ಣಿಗೆ ಬಿದ್ದಿದ್ರಿಂದ ನನ್ನ ಕಣ್ಣಿನ ಒಂದು ದೃಷ್ಟಿ ಕಳ್ಕೊಳ್ಬೇಕಾಯ್ತು ಅಂತ ತಿಳಿಸ್ತಾರೆ. ನೆಕ್ಸ್ಟ್ ಸೀನಲ್ಲಿ ವನರಚಿ ಡಾಲ್ನ ಅವ್ರ ಮನೆಗೆ ತಗೊಂಡೋಗಿ ಇಟ್ಕೊಂಡಂಥ ಜಯಾಳ ಫಾದರ್ ರತ್ನಂ ಟೀ ಫ್ಯಾಕ್ಟ್ರಿ ಮ್ಯಾನೇಜಿಂಗ್ ಡೈರೆಕ್ಟರ್ನ ತೋರಿಸ್ತಾರೆ. ಸೊ ಅವರು ಮನೆಯಲ್ಲಿ ಆ ಗೊಂಬೆನ ಸುಟ್ಟಾಕಿದ್ರಿಂದ ಪೂಜೆ ಇಟ್ಕೊಂಡಿರೋದ್ರಿಂದ ಅವ್ರ ಹೆಂಡತಿ ಪದೇ ಪದೇ ಕಾಲ್ ಮಾಡಿ ಆದಷ್ಟು ಬೇಗ ಮನೆಗೆ ಬನ್ನಿ ಅಂತ ಕರಿತಾ ಇರ್ತಾರೆ. ಸೊ ಇದರಿಂದ ಇರಿಟೇಟ್ ಆದ ರತ್ನಂ ಆದಷ್ಟು ಬೇಗ ಮನೆಗೆ ಬರ್ತೀನಿ, ಫೋನ್ನ ಕಟ್ ಮಾಡು ಅಂತ ಹೇಳಿ ಮನೆಗೆ ಹೊರಡೋವಾಗ ಆಚೆ ಕಡೆ ಇದ್ದಂಥ ಲೈಟ್ಸ್ ಎಲ್ಲೋದು ಕೂಡ ಫ್ಲಕರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ನೋಡಿದಂಥ ರತ್ನಂಗೆ ಸ್ವಲ್ಪ ಮಟ್ಟಿಗೆ ಗಾಬರಿ ಆದರೂ ಕೂಡ ಕಾರ್ ಹತ್ಕೊಂಡು ಮನೆಗೆ ಹೋಗಬೇಕು ಅಂತ ನೋಡ್ತಾ ಇರುವಾಗಲೇ ಅವ್ರ ಕಾರ್ನಲ್ಲಿ
ಇದ್ದಂಥ ಮಿರರ್ನ ಅಬ್ಸರ್ವ್ ಮಾಡಿದಂಥ ರತ್ನಮ್ಗೆ ಫುಲ್ ಗಾಬರಿ ಆಗೋಗುತ್ತೆ. ಯಾಕೆ ಅಂತಂದರೆ ವನರಚಿ ಅವ್ರ ಕಾರ್ ಮೇಲೆ ಹತ್ತಿ ಬರ್ತಾ ಇರೋ ಥರ ಕಾಣಿಸ್ತಾ ಇರುತ್ತೆ. ಸೊ ಇದನ್ನು ನೋಡಿದಂಥ ರತ್ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗೆಯೇ ಅವ್ರ ಕಾರ್ ಮೇಲೆಲ್ಲದರಲ್ಲೂ ಕೂಡ ವನರಚಿ ಓಡಾಡ್ತಾ ಇರೋ ರೀತಿ ಕಾರ್ ಅಲ್ಲಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ತುಂಬ ಭಯಗೊಂಡಂಥ ರತ್ನಮ್ ಇನ್ನೇನು ಕಾರ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಳ್ತಾ ಇರುವಾಗ್ಲೇ ಅವ್ರ ಪಕ್ಕದ ಗ್ಲಾಸ್ನಲ್ಲೇ ವನರಚಿ ಕಾಣಿಸ್ಕೊಳ್ತಾಳೆ. ಸೊ ಇಲ್ಲಿಗೆ 4ನೇ ಎಪಿಸೋಡ್ ಕೂಡ ಮುಗಿಯುತ್ತೆ. ರತ್ನಮ್ಗೆ ನಿಜವಾಗ್ಲೂ ಏನಾಗುತ್ತೆ, ರತ್ನಮ್ ಆದ್ರೂ ವನರಚಿಯಿಂದ ತಪ್ಪಿಸ್ಕೊಳ್ತಾನ, ನಿಜವಾಗ್ಲೂ ವನರಚಿನೇ ಈ ರೀತಿ ಎಲ್ಲ ಮಾಡ್ತಾ ಇರೋದಾ ಅನ್ನೋದನ್ನ ಮುಂಬರೋಂಥ ಎಪಿಸೋಡ್ಗಳಲ್ಲಿ ನೋಡೋಣ. ಇಲ್ಲಿವರೆಗೂ ಎಕ್ಸ್ಪ್ಲೈನ್ ಮಾಡಿರೋಂಥ ಎಪಿಸೋಡ್ಸ್ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ಯಾರಾದ್ರೂ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಬೆಲ್ಲನ್ನು ಪ್ರೆಸ್ ಮಾಡಿ. ಐ ಹೋಪ್ ನಿಮಗೆ ನನ್ನ ಎಫರ್ಟ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಲೈಕ್ ಮಾಡೋದನ್ನ ಮರಿಬೇಡಿ. ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಈ ರೀತಿ ಒಂದು ಚಾನಲ್ ಇದೆ, ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಸಜೆಸ್ಟ್ ಮಾಡಿ ಅವ್ರಿಗೂ ಕೂಡ ಶೇರ್ ಮಾಡಿ. ಸೊ ನಾನು ನಿಮ್ಮನ್ನು ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಸ್ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.